ಉದಿಪಳ್ಯದಿಂದ ಆರೋಹಳ್ಳಿ ಬಿಡದಿ ಮಾರ್ಗವಾಗಿ ಬೆಂಗಳೂರು ಸೇರುವ ಮೆಟ್ರೋ ತರುವ ಚಿಂತನೆಯನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಮಾಡಿದ್ದಾರೆ ಎಂದು ಶಾಸಕ ಇಕ್ಬಾಲ್ ಹುಸೇನ್ ಹೇಳಿದ್ದಾರೆ. ಆರೋಹಳ್ಳಿ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ದೇವಾಲಯದ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಅಮೃತ್ 2.0 ಅನುದಾನದಡಿಯಲ್ಲಿ ಆರೋಹಳ್ಳಿ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ 33 ಕೋಟಿ ವೆಚ್ಚದಲ್ಲಿ ವಿವಿಧ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ನೆರವೇರಿಸಿ ಅವರು ಮಾತನಾಡಿದರು. ಮೊದಲು ನಿಮಗೆ ಮೂಲಭೂತ ಅವಶ್ಯಕತೆಗಳನ್ನು ಒದಗಿಸುವುದರ ಜೊತೆಗೆ ಕಳೆದ 30-40 ವರ್ಷಗಳಿಂದ ಗುಂಡಿಗಳು ಬಿದ್ದಿದ್ದ ಆರೋಹಳ್ಳಿ ಸುತ್ತಮುತ್ತಲ ರಸ್ತೆಗಳನ್ನು ಅಗಲೀಕರಣ ಮಾಡುವುದರ ಜೊತೆಗೆ ಸುಸಜ್ಜಿತವಾದ ಉತ್ತಮ ಗುಣಮಟ್ಟದ ರಸ್ತೆಗಳ ನಿರ್ಮಾಣವಾಗುತ್ತಿದೆ ಎಂದು ತಿಳಿಸಿದರು. ನೂತನ ಆರೋಹಳ್ಳಿ ತಾಲೂಕು ಘೋಷಣೆಯಾದ ನಂತರ ಇಲ್ಲಿ ಅಭಿವೃದ್ಧಿ ಎಂಬುದು ಸವಾಲಾಗಿದೆ. ಹಂತ ಹಂತವಾಗಿ ಅಭಿವೃದ್ಧಿ ಕೆಲಸಗಳನ್ನು ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಮೊದಲ ದಿನದಿಂದ ಮಾಡಿಕೊಂಡು ಬಂದಿದೆ ಎಂದು ತಿಳಿಸಿದರು. ಬನವಾಸಿ ಗ್ರಾಮದಲ್ಲಿ 12ರಿಂದ 15 ಕೋಟಿಯಲ್ಲಿ ಹೈಟೆಕ್ ಶಾಲೆ ನಿರ್ಮಾಣಗೊಳ್ಳುತ್ತಿದೆ. ಹಾಗೆಯೇ ಚಿಲೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲೂ ಸಹ ಸಿಎಸ್ಆರ್ ನಿಧಿಯಿಂದ ಬಡ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಸಿಗಬೇಕೆಂಬ ಉದ್ದೇಶದಿಂದ ಹೈಟೆಕ್ ಶಾಲೆ ನಿರ್ಮಾಣಗೊಳ್ಳುತ್ತಿವೆ ಎಂದು ತಿಳಿಸಿದರು. ಪಾದಗೆರೆ ಗ್ರಾಮಕ್ಕೆ ಹೋದಾಗ ಅಲ್ಲಿನ ಜನ ನಮಗೆ ರಸ್ತೆಗಳಿಲ್ಲವೆಂದು ದೂರು ನೀಡುತ್ತಿದ್ದರು. ಆ ಗ್ರಾಮಕ್ಕೆ ಈಗ ಡಾಂಬರ್ ರಸ್ತೆ ಕೊಟ್ಟಿದ್ದೇವೆ. ಹಾಗೆಯೇ ಪಡುವಣಗೆರೆ ಗ್ರಾಮಕ್ಕೆ 6 ಕೋಟಿ ವೆಚ್ಚದಲ್ಲಿ ರಸ್ತೆ ನಿರ್ಮಾಣ ಮಾಡಿದ್ದೇವೆ. ಬಿಡದಿ ಆರೋಹಳ್ಳಿ ಮಧ್ಯೆ ರಸ್ತೆ ಕಾರ್ಯ ನಿಂತು ಹೋಗಿತ್ತು. ಈ ರಸ್ತೆಗೂ 45 ಕೋಟಿ ರೂಪಾಯಿ ಬಾಕಿ ಹಣವನ್ನು ನೀಡಿ 8 ಪಥದ ರಸ್ತೆ ಕೆಲಸ ಶರವೇಗದಲ್ಲಿ ನಡೆಯುತ್ತಿದೆ. ಹೀಗೆ 10 ಹಲವು ಕೆಲಸಗಳು ನಡೆಯುತ್ತಿವೆ ಎಂದು ಹೇಳಿದರು. ಹಾಗೆಯೇ ಆರೋಹಳ್ಳಿ ಗ್ರಾಮದಲ್ಲಿ ರಸ್ತೆ ಅಗಲೀಕರಣದ ವೇಳೆ ಅಂಗಡಿ ಕಳೆದುಕೊಂಡವರಿಗೆ ಅಂಗಡಿ ನಿರ್ಮಾಣ ಮಾಡಿಕೊಡಲಾಗುವುದು ಎಂದು ಈ ಸಂದರ್ಭದಲ್ಲಿ ಶಾಸಕರು ತಿಳಿಸಿದರು. ವಿಧಾನ ಪರಿಷತ್ ಸದಸ್ಯ ಎಸ್ ರವಿರವರು ಮಾತನಾಡಿ, ಇಂದು ನಡೆಯುತ್ತಿರುವ ಎಲ್ಲ ಕಾರ್ಯಕ್ರಮಗಳ ಚಾಲನೆ ಮತ್ತು ಪ್ರೇರಣೆಯನ್ನು ಕೊಟ್ಟವರು ಡಿಕೆ ಸುರೇಶ್ ಅವರಾಗಿದ್ದಾರೆ. 1,000 ಮನೆಗಳಿಗೆ ಕಾವೇರಿ ನೀರನ್ನು ಕುಡಿಯಲು 1.5 MLD ನೀರು ನೀಡಲಾಗುತ್ತಿದೆ ಎಂದು ತಿಳಿಸಿದರು. ಮುಂದಿನ ದಿನಗಳಲ್ಲಿ ಆರೋಹಳ್ಳಿ ಗ್ರಾಮೀಣ ಭಾಗದ ಜನರಿಗೂ ಸೇರಿದಂತೆ ಕುಡಿಯಲು ಕಾವೇರಿ ನೀರನ್ನು ನೀಡಲು 4.5 MLD ನೀರು ಮಂಜೂರಾತಿಯನ್ನು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ನೀಡಿದ್ದಾರೆ ಎಂದು ತಿಳಿಸಿದರು. ಮುಖ್ಯಮಂತ್ರಿ, ಪ್ರಧಾನಮಂತ್ರಿ ಸ್ಥಾನ ಕೊಟ್ಟಂತಹ ಆರೋಹಳ್ಳಿ ಜನರಿಗೆ ಕಾವೇರಿ ನೀರು ನೀಡಬೇಕೆಂಬ ಇಚ್ಛಾಶಕ್ತಿ 40 ವರ್ಷಗಳ ಕಾಲ ಅಧಿಕಾರ ಪಡೆದ ಕುಮಾರಸ್ವಾಮಿಯವರಿಗೆ ಇರಲಿಲ್ಲ. ಹಾಗೆಯೇ ರಸ್ತೆ ಅಗಲೀಕರಣದ ವೇಳೆ ಚಾಮುಂಡೇಶ್ವರಿ ಅಮ್ಮನವರ ದೇವಾಲಯ ಸ್ಥಳಾಂತರಗೊಂಡ ನಂತರ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿಯಾದರು. ಈ ದೇವಾಲಯದ ಅಭಿವೃದ್ಧಿಗೆ ಹಣ ನೀಡಬೇಕೆಂಬ ಇಚ್ಛಾಶಕ್ತಿ ಕುಮಾರಸ್ವಾಮಿಯವರಿಗೆ ಇರಲಿಲ್ಲವೆಂದು ವಿಧಾನ ಪರಿಷತ್ ಸದಸ್ಯ ಎಸ್ ರವಿರವರು ಟೀಕಾಪ್ರಹಾರ ನಡೆಸಿದರು. ಈ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಬೊಮ್ಮಲ್ ನಿರ್ದೇಶಕ ಎಚ್.ಎಸ್. ಹರೀಶ್ ಕುಮಾರ್, ಆರೋಹಳ್ಳಿ ಮರಳವಾಡಿ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾದ ಜೆಸಿಬಿ ಅಶೋಕ್ ಕುಮಾರ್, ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಎಚ್.ಕೆ. ನಾಗರಾಜು, ಮಾಜಿ ಉಪಾಧ್ಯಕ್ಷೆ ಸೌಭಾಗ್ಯಮ್ಮ, ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಶ್ರೀಕಂಠಯ್ಯ, ಸದಸ್ಯರಾದ ಪುರುಷೋತ್ತಮ್, ಆರೋಹಳ್ಳಿ ಕಾಂಗ್ರೆಸ್ ಮುಖಂಡರಾದಂಥ ಮದನ್ ಮೋಹನ್ ಒಳ್ಳ, ಕೋಣಾಳದೊಡ್ಡಿ ರಾಮಕೃಷ್ಣಪ್ಪ, ಬಣಿಚ್ಕಲ್ದೊಡ್ಡಿ ರುದ್ರೇಶ್, ಡಿಎಂ ವಿಶ್ವನಾಥ್, ಚೇತನ್ ಕುಮಾರ್, ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಶ್ವೇತಾಬಾಯಿ, ಎಡಬ್ಲ್ಯೂ ನಾಗರತ್ನ, ಎಇ ಗಾಯತ್ರಿ, ಬೆಸ್ಕಾಂ ಇಂಜಿನಿಯರ್ ಕೃಷ್ಣಮೂರ್ತಿ, ಎಡಬ್ಲ್ಯೂ ರವಿಕುಮಾರ್, ಎಡಬ್ಲ್ಯೂ ಚಂದ್ರಶೇಖರ್, ಕೆಪಿಟಿಸಿಎಲ್ನ ಅಧಿಕಾರಿಗಳು ಸೇರಿದಂತೆ ಅನೇಕ ಕಾಂಗ್ರೆಸ್ ಮುಖಂಡರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಮಾಡಿ ಪ್ರಾರಂಭ ಮಾಡಬೇಕು. ಆ ಒಂದು ವಿಷಯದಲ್ಲಿ ಇವತ್ತು ಒಂದು ಒಳ್ಳೆಯ ಉತ್ತಮವಾದಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಬೇಕು ಅಂತೇಳಿ ವಿಶೇಷ ಆಹ್ವಾನಿತರಾಗಿ ಡಿಕೆ ಸುರೇಶ್ ಅವರು ನಾನು ಈ ಸಂದರ್ಭದಲ್ಲಿ ಮರೆಸ್ಕೊಳ್ತಾ. ಯಾಕಂತಂದರೆ ಈ ಎಲ್ಲ ಕಾರ್ಯಕ್ರಮಗಳಿಗೆ ಚಾಲನೆ ಮತ್ತು ಪ್ರೇರಣೆಯನ್ನು ಕೊಟ್ಟಂಥವರು ನಮ್ಮ ಇಂದಿನ ಸಂಸದರು, ಜನಪ್ರಿಯ ಸಂಸದರಾಗಿರ್ತಕ್ಕಂಥ ಡಿಕೆ ಸುರೇಶ್ ಅವರು ಈ ಕಾರ್ಯಕ್ರಮಕ್ಕೆ ಇಲ್ಲ, ನನ್ನ ಸರ್ಕಾರಿ ಕಾರ್ಯಕ್ರಮ ಆಗಿರೋದ್ರಿಂದ ಉದ್ಘಾಟನೆ ಮಾಡಿ ಜನರಿಗೆ ನಾವು ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ತಲುಪಿಸಿದ್ರೆ ಸಾಕು ಅಂತಕ್ಕಂಥ ದಿಸೆಯಲ್ಲಿ ಅವರು ಒಂದು ತಮ್ಮೆಲ್ಲರಿಗೂ ಶುಭಾಶಯಗಳನ್ನು ಸಲ್ಲಿಸಿದ್ರು. ನಾನು ಕೇಳಿದೆ ನಗರಸಭೆ ಪಟ್ಟಣ ಪಂಚಾಯತಿಯ ಕಮಿಷನರ್ನ, ಈಗ ಕಾವೇರಿಯಿಂದ 1.5 MLD ನೀರೀಗ ಕೊಡ್ತಾವ್ರೆ. 1,000 ಮನೆಗೆ ಕಲೆಕ್ಷನ್ಸು ಆರೋಹಳ್ಳಿಗೆ ಕೊಟ್ಟಿರ್ತಕ್ಕಂಥದ್ದು. ಈಗಾಗಲೇ ಒಟ್ಟು 3,000 ಮನೆಗಳಿಗೆ ಕಲೆಕ್ಷನ್ ಕೊಡಬೇಕು ಅಂತ
ಒಟ್ಟಾರೆಯಾಗಿ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಾಂತರ ಪ್ರದೇಶಗಳು ಸೇರಿ ಕೇವಲ ಹಾರೋಹಳ್ಳಿ ಪಟ್ಟಣ ಮಾತ್ರ ಅಲ್ಲ, ಪಟ್ಟಣದ ಹೊರತುಪಡಿಸಿ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಗೆ ಬರ್ತಕ್ಕಂಥ ಎಲ್ಲ ಮನೆಗಳಿಗೂ ಕಲೆಕ್ಷನ್ ಕೊಡಬೇಕು ಅಂತ. ಅದಕ್ಕೆ ಎಷ್ಟು ನೀರು ಬೇಕು ಅಂತ ಹೇಳಿದ್ರೆ 4.5 MLD ನೀರು ಬೇಕು ಅಂತ. ಆಲ್ರೆಡಿ 1.5 MLD ಸ್ಯಾಂಕ್ಷನ್ ಆಗಿ ನೀರನ್ನ ಡ್ರಾ ಮಾಡ್ತಾ ಇದ್ದಾರೆ ಪಟ್ಟಣ ಪಂಚಾಯಿತಿಯವರು. ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಜಿಲ್ಲೆಯವರೇ ಆಗಿರ್ತಕ್ಕಂಥ DK ಶಿವಕುಮಾರ್ ಅವರೇ BWSSB ಚೇರ್ಮನ್ ಆಗಿರೋದ್ರಿಂದ ಅದಕ್ಕೂ ಯಾವುದೇ ಸಮಸ್ಯೆ ಇಲ್ಲ. ಈಗ ಒಟ್ಟು 4.5 MLDಗೆ ನಿಮ್ಮ ಅವಶ್ಯಕತೆಗೆ ಅನುಗುಣವಾಗಿ ಕುಡಿಯುವ ಕಾವೇರಿ ನೀರನ್ನು ಒದಗಿಸ್ತೀವಿ ಅಂತೇಳಿ ಈಗಾಗಲೇ ಅವರು ಮಂಜೂರಾತಿ ಆದೇಶ ಕೂಡ ಕೊಟ್ಟಿದ್ದಾರೆ. ಹೊಡಿರಿ ಒಂದು ಚಪ್ಪಾಳೆ ಜೋರಾಗಿ. ಗುಣಕ್ಕೆ ಮಸ್ತರ ಇಲ್ಲ ಅಂತಾರೆ. ಯಾರು ಕೆಲಸ ಮಾಡ್ತಾರೆ ಅವ್ರನ್ನ ಪ್ರಶಂಸೆ ಮಾಡಿದ್ರೆ, ಅವ್ರನ್ನ ಬೆಂತಟ್ಟಿ ಪ್ರೋತ್ಸಾಹ ಮಾಡಿದ್ರೆ ಮತ್ತಷ್ಟು ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ. ನಾನು ನೋಡಿದ್ದೀನಿ ಹಾರೋಹಳ್ಳಿ ಹಲವಾರು ವರ್ಷಗಳಿಂದ ಹಾರೋಹಳ್ಳಿಯ ಕುಡಿಯೋ ನೀರಿನ ಸಮಸ್ಯೆ, ಮೋಹನ್ ಅವ್ರು ಹೇಳ್ಬೇಕದನ್ನ, ಹಾರೋಹಳ್ಳಿಯಲ್ಲಿ ಇದ್ದಂಥ ಸಮಸ್ಯೆ ಬೇಸಿಗೆ ಬಂತು ಅಂದರೆ ಕುಡಿಯೋ ನೀರಿನ ಸಮಸ್ಯೆ ಯಾವ ತಾಲೂಕಲ್ಲಿ ಒಟ್ಟಾಗಿ ಕನಕಪುರ ತಾಲೂಕಾಗಿ ಇದ್ದಂಥ ಸಂದರ್ಭದಲ್ಲೂ ಕೂಡ ಇನ್ನೆಲ್ಲೂ ಇರಲಿಲ್ಲ. ಹಾರೋಹಳ್ಳಿಯಲ್ಲಿ ಇದ್ದಷ್ಟು ಸಮಸ್ಯೆ. ಕಾವೇರಿ ನೀರು ಇಲ್ಲೇ ಹೋಯ್ತಾ ಇತ್ತು, ನಮ್ಮ ಪಕ್ಕದಲ್ಲಿ ನಿನ್ನೆ ಜಗಸಂದ್ರ ಇಲ್ಲೇ ಪಕ್ಕದಲ್ಲೇ ಹೋಗ್ತಾ ಇದ್ರು ಕೂಡ ಆ ನೀರನ್ನ ಅಲ್ಲಿಂದ ಇಲ್ಲಿಗೆ ಡ್ರಾ ಮಾಡಿ ಹಾರೋಹಳ್ಳಿ ಪಟ್ಟಣಕ್ಕೆ ಕುಡಿಯೋ ನೀರನ್ನ ಕೊಡ್ತಕ್ಕಂಥ ಸಂಕಲ್ಪ ಯಾರೂ ಮಾಡಿರಲಿಲ್ಲ. ಇಲ್ಲಿ ಮುಖ್ಯಮಂತ್ರಿಗಳು ಒಟ್ಟು 2 ಮುಖ್ಯಮಂತ್ರಿಗಳಾಗೋದ್ರು ಇಲ್ಲಿಗೆ. ರಾಮಕೃಷ್ಣ ಹೆಗಡೆ ಅವರು ಇಲ್ಲಿ ಗೆದ್ದಿದ್ರು, JDS ಇಂದ ಗೆದ್ದು ಇಲ್ಲಿಂದ ಮುಖ್ಯಮಂತ್ರಿ ಆದರು. ದೇವೇಗೌಡರು ರಾಮನಗರಕ್ಕಾಗಿರುವಾಗ ಹಾರೋಹಳ್ಳಿ ಸೇರಿರಲಿಲ್ಲ, ಆದರೂ ಅವ್ರ ಮಗ MP ಆಗಿದ್ರು ಇಲ್ಲೇನೆ, ಅವರು ಮುಖ್ಯಮಂತ್ರಿ ಇದ್ದಂಗೆನೆ. ದೇವೇಗೌಡರು ಸೇರಿತಾ? ದೇವೇಗೌಡರು ಸೇರಿದಂಗೆ. ಕುಮಾರಸ್ವಾಮಿ ಅವರು ಇಲ್ಲಿ ಮುಖ್ಯಮಂತ್ರಿ ಆಗೋದ್ರು, ಅವರ ಅಪ್ಪ ಪ್ರಧಾನಮಂತ್ರಿ ಆಗಿದ್ರು. ಪುಣ್ಯಾತ್ಮರಿಗೆ ಹಾರೋಹಳ್ಳಿ ಜನಕ್ಕೆ ನೀರು ಕುಡಿಸ್ಬೇಕು, ಕಾವೇರಿ ನೀರನ್ನ ನಮ್ಮ ಋಣ ಅದೇ. ಜನ ನಮ್ಮನ್ನ ಓಟ್ ಹಾಕ್ತೇವ್ರು, ನಾವು ಒಂದು ಓಟ್ ಕೇಳಿದವರು ಓಟ್ ಹಾಕ್ತಾರೆ. ವರ್ಷಕ್ಕೋ 2 ವರ್ಷಕ್ಕೋ 5 ವರ್ಷಕ್ಕೋ ಚುನಾವಣೆಗೆ ಬಂದು ನಾವು ಮುಖ ತೋರಿಸಿದ್ರು ಸಾಕು, ನಮ್ಮ ಮೇಲೆ ಪ್ರೀತಿ ಉಕ್ಕಿ ಆ ಮತಗಟ್ಟಲ್ಲಿ ಓಟು ಹಂಗೆ ಭರ್ತಿ ಮಾಡಿಬಿಡ್ತಾರೆ, ಉಕ್ಕಿಸ್ಬಿಡ್ತಾರೆ. ನಾವು ಋಣ ತೀರಿಸ್ಕೋಬೇಕು ಅಂತ ಅವ್ರಿಗೂ ಬರಲಿಲ್ಲ. ನಮ್ಮ ಜನ ನಿಮ್ಗೆ ಇಷ್ಟೆಲ್ಲ ಪ್ರೀತಿ ತೋರಿಸ್ತೀವಿ, ನಿಮ್ಗೆ ಯಾಕಪ್ಪ ಓಟ ನೀರು ಕೊಡಿಸ್ತಾ ಇಲ್ಲ ಅಂತ ಅವ್ರಿಗೆ ಕೇಳಿಲ್ಲ. ಅದು ಹಂಗೆ ಪೆಂಡಿಂಗ್ ಆಗೋಯ್ತು. ನಾನು ಚಾಮುಂಡಮ್ಮನ ದೇವಸ್ಥಾನದಲ್ಲಿ ಕಾರ್ಯಕ್ರಮ ಪ್ರಾರಂಭ ಮಾಡಕ್ಕೆ ಮುಂಚೆ ಪೂಜೆ ಮಾಡ್ತೀನಿ. ನನಗೂ ಹಾರೋಹಳ್ಳಿಗೂ ಭವಿಷ್ಯ 30 ವರ್ಷ 35 ವರ್ಷದ ರಾಜಕೀಯವಾದಂಥ ಸಂಬಂಧ. ಹಾರೋಹಳ್ಳಿಗೆ ನಿರಂತರವಾಗಿ ರಾಜಕೀಯವಾಗಿ ಇಲ್ಲಿ ಶಾಸಕರಿದ್ದಂಥ ಸಂದರ್ಭದಲ್ಲಿ ಜೊತೆಲೇ ಕಷ್ಟ ಸುಖ ನಮ್ಮ ಕಾರ್ಯಕರ್ತರ ಜೊತೆಗೂಡಿ ಸಮಸ್ಯೆನ ನೋಡ್ಕೊಂಡು ಹತ್ರದಲ್ಲಿ ನೋಡ್ಕೊಂಡು ಬಂದವರು. ಸಿಂಧ್ಯಾ ಅವರು ಹೋಮ್ ಮಿನಿಸ್ಟರ್ ಆಗಿ ಎಲ್ಲಾನು ಆದರೂ ಎಲ್ಲ ಹೇಳಿದ್ನಲ್ಲ ಆಗಲೇ ಮುಖ್ಯಮಂತ್ರಿಗಳೇ ಆದರೂ ಕೂಡ ಚಾಮುಂಡಮ್ಮನ ದೇವಸ್ಥಾನ ಇದ್ದದ್ದು ಪರಿಸ್ಥಿತಿ. MP DK ಸುರೇಶ್ ಅವರು ರಸ್ತೆ ವಿಸ್ತರಣೆ ಮಾಡಬೇಕು, ಆ ತಾಯಿ ಚಾಮುಂಡಿಗೆ ಒಂದು ರಸ್ತೆಯಲ್ಲಿ ಇದ್ದಂಥ ಚಾಮುಂಡಿ ರಸ್ತೆಯಲ್ಲಿ ನಿಲ್ಲಿಸ್ಬಿಟ್ಟಿದ್ರು. ರಸ್ತೆಯಲ್ಲಿ ಬೇಡ ಅಮ್ಮನಿಗೆ ತಾಯಿಗೆ ನಮ್ಮೆಲ್ರಿಗೂ ಆಶೀರ್ವಾದ ಮಾಡಲಿಕ್ಕೆ ತಾಯಿ ಒಂದು ಉತ್ತಮವಾದಂಥ ಒಂದು ಜಾಗನ ಕಲ್ಪಿಸ್ಬೇಕು ಅಂತೇಳಿ ಜಾಗನ ಹುಡುಕಿ ಇಲ್ಲಿ ದೇವಸ್ಥಾನ ಸುರೇಶ್ ಅವರು ಅವತ್ತು ನಮ್ಮ ಮುಖಂಡರುಗಳೆಲ್ಲ ಸೇರಿ ಅಲ್ಲಿಂದ ತಾಯಿನ ತಂದಿಲ್ಲಿ ಸ್ಥಾಪನೆ ಮಾಡಿ ಏನು ಜಾಗನ ಅನುಷ್ಠಾನ ಮಾಡಿದ್ರೋ ತಾಯಿ ದೇವಸ್ಥಾನ ಮಾಡಿದ್ರೆ ಇವತ್ತು ತಾಯಿ ಅಲ್ಲೇ ನೆಲೆಸಿದ್ದಾಳೆ. ಅದಾದ್ಮೇಲೆ ಮುಖ್ಯಮಂತ್ರಿ ಆದರು. ಚಾಮುಂಡಮ್ಮನಿಗೆ 2-4-5 ಕೋಟಿ ದುಡ್ಡು ಕೊಡೋಕೆ ಕಷ್ಟ ಇರ್ತಿರಲಿಲ್ಲ, ಪೆನ್ನು ಪೇಪರ್ ಅವ್ರ ಕೈಲೇ ಇತ್ತು. ಚಾಮುಂಡಮ್ಮನಿಗೆ ಒಂದು ವಿಮಾನ ಗೋಪುರ, ಒಂದು ರಾಜಗೋಪುರ ಎಲ್ಲ ಮಾಡಿ ಏನು ಸುರೇಶ್ ಒಬ್ಬರೇ ಅಭಿವೃದ್ಧಿ ಮಾಡೋದು, ಇಕ್ಬಾಲ್ ಒಬ್ಬರೇ ಅಭಿವೃದ್ಧಿ ಮಾಡೋದು, ಇನ್ಯಾರು ಇಲ್ವೇ ನಾವೇ ಎಲ್ಲ ಮಾಡೋದು, ಇನ್ಯಾರು ಈ ರಾಜ್ಯದಲ್ಲಿ ಮಾಡಲೇ ಇಲ್ಲ ಅಂತ ಪುಣ್ಯಾತ್ಮರು ಆ ತಾಯಿ ಚಾಮುಂಡಿ ಋಣನೂ ತೀರಿಸ್ತಿಲ್ಲ. ನಿಜನೂ ಸುಳ್ಳು? ಧೈರ್ಯವಾಗಿ ಮಾತಾಡಿ, ಇರೋ ಸತ್ಯ ಮಾತಾಡೋಕ್ಕೇನು ನನಗೆ ಇವತ್ತು ಕೂಡ ನನಗೆ ಬಂದಾದಾಗ MLA ಅವರು ಸ್ವಲ್ಪ ತಡವಾಗಿ ಬಂದರು. ನನ್ನ ಮಿತ್ರರುಗಳು ಹಲವಾರು ಜನ ಬಂದು ಇಲ್ಲ ಅಣ್ಣ ಬೈಪಾಸ್ ಆಯಿತು, ಆ ಬೈಪಾಸು ರೋಡು ಹೈಟ್ ಮಾಡಿಬಿಟ್ರು, ರೋಡಿಂದ ಮೊದಲೆಲ್ಲ ರೋಡಿಂದ ಕಳೆದ 10 ಅಡಿ 20 ಅಡಿ ಮೇಲೆ ಬಂದ್ಬಿಡೋದೆ ಬೈಪಾಸು. ಆ ಹಳ್ಳಿಗಳಿಗೆ ಆ ಕಡೆಯಿಂದ ಕನೆಕ್ಷನ್ ಕೊಡ್ತಾವಲ್ಲ ಹಳ್ಳಿಗಳು, ಅಲ್ಲಿಂದ ಮಾಮೂಲಿ ರಸ್ತೆ ಇತ್ತಲ್ಲ, ಏಕದಮ್ ಮೇಲಿಂದ ಒಂದೇ ಸಲ ಮೇಲಕ್ಕೆ
ಹೈಟ್ ಬಂದ್ಬಿಡ್ತದೆ. ಗಾಡಿಗಳು ನಮ್ಮ ಮೇಲೋಗೋ ಗಾಡಿ ನಮಗೆ ಕೆಳಗಡೆಯಿಂದ ಬರೋರು ಕಾಣಿಸಲ್ಲ. ಆ ಹೈವೇಲಿ 80, 100, 120 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗ್ತಾ ಇರ್ತಾರೆ. ಆ ಹೋಗೋವಾಗ ಕೆಳಗಡೆಯಿಂದ ಗಾಡಿಗಳು ಗೊತ್ತಾಯ್ತಲ್ಲ, ಬರೀ ಆಕ್ಸಿಡೆಂಟೇ ಆಯ್ತಾವೆ. ಆಕ್ಸಿಡೆಂಟ್ ಆಗಿ ಈಗಾಗಲೇ ಭಾಳ ಜನ ಸತ್ತೋಗ್ಬಿಟ್ಟವ್ರ ಕಾರಣ ಭಾಳ ಅಪಘಾತಗಳಾಯ್ತಾವೆ. ಇದಕ್ಕೇನಾದ್ರು ಒಂದು ಕೊನೆ ಮಾಡಬೇಕು ಅಂತ ನನಗೆ ನೆನೆಸ್ಕೊಂಡೆ. ನಾನು ಡಿ.ಕೆ. ಸುರೇಶ್ ಅವರ ಸದ್ಭಾವನ್ ಕಂಪ್ನಿಗಾಗಿತ್ತು ಬೈಪಾಸ್ ರಸ್ತೆ, ನ್ಯಾಷನಲ್ ಹೈವೇ. ಇದೇನಾಯ್ತು, ಬೆಂಗಳೂರಿಂದ ಇವತ್ತು ಕೊಳ್ಳೇಗಾಲದವರೆಗೂ ಸದ್ಭಾವನ್ ಅಂತ ಕಂಪ್ನಿ MD ಸುತ್ತೋಗ್ಬಿಟ್ಟು ಕೆಲಸ ನಿಲ್ಲಿಸ್ಬಿಟ್ಟಿದ್ದ. ಅದು ಅವನು ಡ್ರಾ ಮಾಡಿಬಿಟ್ಟಿದ್ದ ದುಡ್ಡನ್ನ. ಅದು ದೊಡ್ಡ ಕತೆ ಹೇಳಿದ್ರೆ ಅರ್ಧ ಗಂಟೆ ಹೇಳ್ಬೇಕಾಯ್ತದೆ. ಅವ್ರ ಅಧಿಕಾರಿಗಳ ಜೊತೆ ಸೇರಿ ನ್ಯಾಷನಲ್ ಹೈವೇ ಕೇಂದ್ರ ಸರ್ಕಾರದ್ದು ಕೆಲಸ, ಅದು ದುಡ್ಡನ್ನ ಡ್ರಾ ಮಾಡಿಬಿಟ್ಟಿದ್ರು. ಕಂಪ್ಲೀಟ್ ಆಗೈತೆ ಅಂತೇಳಿ NOC ಕೊಟ್ಬಿಟ್ಟಿದ್ರು, ಕೆಲಸ ಕಂಪ್ಲೀಟ್ ಆಗೈತೆ ಅಂತ. ಇಲ್ಲಿ ಹೊಸ ಟೆಂಡರ್ ಮಾಡೋದಕ್ಕಾಗೋದಿಲ್ಲ. ಇಲ್ಲ, ಅವ್ರ ಮೇಲೆ ಕೇಸ್ ಹಾಕಿದ್ರೆ ಕೆಲಸ ಕಂಪ್ಲೀಟ್ ಆಗಲ್ಲ. ಡಿ.ಕೆ. ಸುರೇಶ್ ಅವರು 3 ವರ್ಷ ಈ ಕೆಲಸನ ಕಂಪ್ಲೀಟ್ ಮಾಡಬೇಕು, ನನ್ನ ಮೇಲೆ ಜವಾಬ್ದಾರಿ ಇದೆ, ಇದು ನನ್ನ ಜವಾಬ್ದಾರಿ ಅಂತೇಳಿ ಸತತವಾಗಿ ನಿರಂತರವಾಗಿ ಹೋರಾಟ ಮಾಡಿ ಆ ರಸ್ತೆನ ಕಂಪ್ಲೀಟ್ ಮಾಡಿದ್ರು. ಕೆಲಸ ಆದರೆ ಸಾಕು. ಆಮೇಲೆ ಇರ್ತಕ್ಕಂಥ ನ್ಯೂನತೆಗಳನ್ನು ಮುಂದಿನ ದಿನಗಳಲ್ಲಿ ಯಾವ ರೀತಿ ಈ ರೀತಿ ನ್ಯೂನತೆಗಳಿದ್ದಾವಲ್ಲ, ಇಲ್ಲ ಬೇರೆ ಗ್ರಾಮಾಂತರ ಬರ್ತಕ್ಕಂಥ ರಸ್ತೆಗಳ ಜಂಕ್ಷನ್, ಅದನ್ನು ಸರಿಪಡಿಸೋಂಥ ಕೆಲಸ ಈ ಪಾರ್ಲಿಮೆಂಟ್ ಎಲೆಕ್ಷನ್ ಆದ್ಮೇಲೆ ಮಾಡೋಣ ಅಂತೇಳಿ ಅವರು ಆ ಕೆಲಸನ ಕಂಪ್ಲೀಟ್ ಆಗಲಿ ಅಂತೇಳಿ ಒತ್ತಡ ಹಾಕಿ ನಿತಿನ್ ಗಡ್ಕರಿ ಅವ್ರ ಹತ್ರ 16 ಬಾರಿ ಮಾತಾಡಿದ್ರು. ನಾನು 2 ಸಾರಿ ಹೋಗಿದ್ದೆ. ಆ ಅಧಿಕಾರಿಗಳ ಮೇಲೆ, ನ್ಯಾಷನಲ್ ಹೈವೇ ಅಧಿಕಾರಿಗಳ ಮೇಲೆ 4 ಬಾರಿ ಒತ್ತಡ ಹಾಕಿ ಆ ಕೆಲಸ ಕಂಪ್ಲೀಟ್ ಮಾಡಿದ್ರು. ಇವತ್ತು ಡಿ.ಕೆ. ಸುರೇಶ್ ಅವರ ಕೆಲಸಗಾರ ಕೆಲಸ ಮಾಡಿದಂಥವ್ರು. ಯಾಕಂದ್ರೆ ಆರೋಳ್ಳಿಗೆ ಅವ್ರದೇ ಆದಂಥ ಕೊಡುಗೆ. ಈ ಕಾವೇರಿ ನೀರು ಅವರು ಕೊಟ್ಟಂಥದ್ದು, ಮಂಜೂರಾದಂಥದ್ದು ನಾಗರಾಜು ಕೊಟ್ಟಂಥವ್ರು ಯಾರು? ಡಿ.ಕೆ. ಸುರೇಶ್ ಅವರೇ ಮಂಜೂರು ಮಾಡಿದ್ರು. ಅವತ್ತು ಡಿ.ಕೆ. ಶಿವಕುಮಾರ್ ಅವ್ರ ಹತ್ರ ಬಲವಂತವಾಗಿ ಯಾರ ಬೆಂಗಳೂರವರೆಲ್ಲ ಕಡೆ ಕುಡಿಯೋದು ನೀರು, ನಮ್ಮ ಜನ, ನಮ್ಮ ಸರ್ಕಾರ, ನಮ್ಮ ಜನ ಮೊದಲು ಕುಡಿಬೇಕು ನೀರನ್ನ, ನಾವು ಕುಡ್ದಾದ್ಮೇಲೆ ಬೆಂಗಳೂರವ್ರು ಕುಡಿಬೇಕು ಅಂತೇಳಿ ಈ ಮಂಜೂರಾತಿ ಮಾಡಿದವರೇ ಡಿ.ಕೆ. ಸುರೇಶ್. ನ್ಯಾಷನಲ್ ಹೈವೇ ಮಾಡಿದವರೇ ಡಿ.ಕೆ. ಸುರೇಶ್. ರಸ್ತೆ ಅಗಲೀಕರಣ ಮಾಡಿದವರೇ ಕಾಂಗ್ರೆಸ್ ಅವರು, ಡಿ.ಕೆ. ಶಿವಕುಮಾರ್. ಚಾಮುಂಡೇಶ್ವರಿ ದೇವಸ್ಥಾನ ಇಲ್ಲಿಗೆ ತಂದವರೇನೆ ಡಿ.ಕೆ. ಈ ಸರ್ಕಾರಿ ಕಾರ್ಯಕ್ರಮ ಇದು. ನಾನು ನೇರವಾಗಿ ಅಧಿಕಾರಿಗಳಿದ್ದಾರೆ, ಮಾಧ್ಯಮದವರಿದ್ದಾರೆ, ನನ್ನ ಆರೋಳ್ಯ ಜನ ಇದ್ದಾರೆ. ನನಗೆ ಈ ರೀತಿಯಾಗಿ ಮಾತನಾಡೋದಕ್ಕೆ ಹೆಮ್ಮೆ ಅನಿಸ್ತದೆ. ನಮ್ಮ ನಾಯಕರ ಬಗ್ಗೆ, ನಮ್ಮ ಕಾಂಗ್ರೆಸ್ ಪಕ್ಷದ ಬಗ್ಗೆ, ನಮ್ಮ ಶಾಸಕರ ಬಗ್ಗೆ, ನಮ್ಮ ಶಾಸಕರು ಕೆಲಸ ಮಾಡ್ತಾ ಇರ್ತಕ್ಕಂಥ ಕಾರ್ಯ ವೈಖರಿಯ ಬಗ್ಗೆ ನನಗೆ ಹೆಮ್ಮೆ ಅನಿಸ್ತದೆ. ಜನ ಮತ ಹಾಕಿರೋದು ಅಷ್ಟೇ ಅಲ್ಲ, ಮತ ಹಾಕಿರ್ತಕ್ಕಂಥ ಮತದಾರನ ಋಣ ತೀರಿಸಬೇಕು ಅಂತೇಳಿ ಅತ್ಯಂತ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ 224 ವಿಧಾನಸಭಾ ಕ್ಷೇತ್ರಗಳಲ್ಲಿ ಯಾರಾದ್ರು ಅಗ್ರಗಣ್ಯ ಶಾಸಕರುಗಳು ಯಾರು ಒಬ್ರು ಇದ್ರೆ ಅದ್ರಲ್ಲಿ ಇಕ್ಬಾಲ್ ಹುಸೇನ್ ಅವರು ಕೂಡ ಒಬ್ರು. ಹಗಲು ರಾತ್ರಿ ಈ ಕ್ಷೇತ್ರದ ಅಭಿವೃದ್ಧಿಗೆ ಮಂತ್ರಿಗಳ ಬಳಿ ಬಂದು ಜಗಳ ಮಾಡೋದು, ಅಧಿಕಾರಿಗಳ ಬಳಿ ಜಗಳ ಮಾಡೋದು, ಹಗಲು ರಾತ್ರಿ ಕೈಗೆ ಸಿಕ್ಕಂತ ಒಬ್ಬ ಶಾಸಕ ಜನಸಾಮಾನ್ಯರ ಕೈಗೆ ಮೊದಲು ಲಗ್ನ ಪತ್ರಿಕೆ ಕೊಡೋದಕ್ಕೆ ನನಗೆ ಗೊತ್ತು. ನನಗೆ ಲೀಡರ್ಗಳು ಒಟ್ಟಿಗೆ ಇದ್ದೋ, JDS ಕಾಂಗ್ರೆಸ್ ಅವರು ಒಟ್ಟಿಗೆ ಇದ್ದೋ, ಇಲ್ಲಿ ಶಾಸಕರಾಗಿದ್ರು ನಮ್ಮ ಸಹೋದರಿ, ಅವ್ರ ಲೀಡರ್ಗಳ ಲಗ್ನ ಪತ್ರಿಕೆ ಕೊಡಕ್ಕೆ ಆಯ್ತಿರಲ್ಲ. ಹೋಗಿ 12 ಗಂಟೆ 1 ಗಂಟೆ ಆದ್ರೂ ಅವ್ರ ಮನೆಗೆ ಹೋಗಿ, ಎಲ್ಲಿ ಅದು ಮಿನಿ ಫಾರೆಸ್ಟ್ ಹೋದ್ರೆ 1 ಗಂಟೆ ಅವ್ರ ಲಗ್ನ ಪತ್ರಿಕೆ ಈಸ್ಕೊತಿರಲಿಲ್ಲ, ಬರೋದಲ್ಲ ಈಸ್ಕೊತಿರಲಿಲ್ಲ. ಆದ್ರೆ ಇವತ್ತು ಬದಲಾವಣೆ ಆಗಿದೆ. ಇವತ್ತು ಯಾಕಂತಂದ್ರೆ ಮಾಡಿರ್ತಕ್ಕಂಥ ಕೆಲಸ ವ್ಯತ್ಯಾಸ ಹೇಳ್ಬೇಕು. ನಾವೆಲ್ಲ ಹೇಳ್ದವ್ರು ಅದೇ ತಪ್ಪು. ಅಪ್ಪ, ಇವತ್ತಿನ ಶಾಸಕರ ಕಾರ್ಯವೈಖರಿಗೂ ಅವ್ರಿಗೂ ಇವತ್ತು ಪ್ರತಿ ಗ್ರಾಮಾಂತರ ಪ್ರದೇಶಗಳಲ್ಲಿ ಜನ ಟೀಕೆ ಮಾಡ್ತಾರೆ. ನಮ್ಮ ವಿರೋಧದವರು ಇಲ್ಲ ಅಪ್ಪ, ಇರ್ತಕ್ಕಂಥ ದುಡ್ಡನ್ನೆಲ್ಲ ಹೆಣ್ಮಕ್ಳು ಕೊಟ್ಬಿಟ್ರು. ಈ ರಾಜ್ಯದಲ್ಲಿ ಸಿದ್ದರಾಮಯ್ಯನೋ ಡಿ.ಕೆ. ಶಿವಕುಮಾರ್ ಸೇರ್ಕೊಂಡು ಇಡೀ ರಾಜ್ಯದ ಹೆಣ್ಮಕ್ಳಿಗೆ 70,000 ಕೋಟಿ ಕೊಟ್ಬಿಟ್ರು. ಎಲ್ಲರ ಮನೆಗೆ ಉಚಿತವಾದಂಥ ವಿದ್ಯುತ್ ಕೊಟ್ಬಿಟ್ರು. 10 kg ಅಕ್ಕಿ ಕೊಟ್ಬಿಟ್ರು. ಹೆಣ್ಮಕ್ಳಿಗೆ ಉಚಿತವಾಗಿ ಬಸ್ ಕೊಟ್ಬಿಟ್ರು. ಬಸ್ಸಲ್ಲಿ ಓಡಾಡೋಂಥ ಹಕ್ಕನ್ನ ಕೊಟ್ಬಿಟ್ರು. ಇವ್ರಿಗೆ 2,000 ರೂಪಾಯಿ, ತಿಂಗಳಿಗೆ 2,000 ರೂಪಾಯಿ ಕೊಟ್ಟು ಖಜಾನೆನ ಲೂಟಿ ಮಾಡಿಬಿಟ್ರು ಅಭಿವೃದ್ಧಿ ಮಾಡೋದಕ್ಕೆ. ಇಲ್ಲೇನು ಅಭಿವೃದ್ಧಿ ಆಯ್ತಾ ಇಲ್ಲ ರಾಜ್ಯದಲ್ಲಿ, ಎಲ್ಲ ಬರೀ ಹೆಣ್ಮಕ್ಳು ಕೈ ಹಿಡಿದ್ಬಿಟ್ರು ಅಂತ ಹೇಳಿ. ಬರ್ತದೇನ್ರವ ದುಡ್ಡು? ಕರೆಂಟ್ ಫ್ರೀ ತಾನೆ. ಬರದೇ ಇದ್ದವ್ರು 2 ತಿಂಗಳು ಬರದೇ ಇದ್ದವ್ರು ಮಾತ್ರ ಕೈ ಹಿಂಗೆ ಎತ್ತುತ್ತವ್ರೆ. ಬರ್ತಾರೋರು ಯಾರು ಇಲ್ಲ. 2 ತಿಂಗಳು ದುಡ್ಡು ಬರಬೇಕು. ಸುರೇಶ್ನ ಸೋಲ್ಸ್ಬಿಟ್ರಲ್ಲ, ನಿಮ್ಗೆ ಓಟ್ ಕೊಟ್ಟವ್ರನ್ನ, ನಿಮ್ಗೆಲ್ಲ ಓಟ್ ಕೊಡಿಸ್ತವ್ರನ್ನ ಜನ ನೆನೆಸ್ಕೊಳ್ಳಿಲ್ವಲ್ಲ. ಎಲ್ಲ ಮಂಜುನಾಥ್ MP ಆಕ್ಸಿಡೆಂಟ್ ಆಗಿ ಜನ ಸತ್ತಾಯ್ತವ್ರಲ್ಲ, ಕರೆದು ಮೀಟಿಂಗ್ ಮಾಡಿ ಸಭೆ ಕರೆದು ಕೇಂದ್ರ ಸರ್ಕಾರ, ಅವ್ರದೇ ಸರ್ಕಾರ, ಆ ಸರ್ಕಾರದಲ್ಲಿ ಇರ್ತಕ್ಕಂಥ ಸಮಸ್ಯೆ ಪರಿಹಾರ ಮಾಡ್ತಕ್ಕಂಥ MP ನಮ್ಮ MP ಎಲ್ಲ ಕಾಣದಂತೆ ಮಾಯವ ಯಾರು
ಜನ ಓಟ್ ಹಾಕ್ತಾರೆ, ನೀವು ಕೆಲಸ ಮಾಡಿದವ್ರು ಓಟ್ ಹಾಕ್ತಾರ ನಮ್ಮ ಜನ. ಪ್ರಾಮಾಣಿಕವಾಗಿ ಹಗಲು ರಾತ್ರಿ ಕೆಲಸ ಮಾಡ್ತಾ ಇದ್ದಾರೆ. 2 ತಿಂಗಳು ದುಡ್ಡು ಬರಲಿಲ್ಲ ಅಂತ ಹಿಂಗ್ ಅಂತೀರಿ. 6 ತಿಂಗಳು ವರ್ಷ ಬಂದದ್ದು ಬರ್ತದೆ, 2 ತಿಂಗಳದಲ್ಲ ವರ್ಷ ಇದ್ರು 100 ಬಸ್ಸಲ್ಲಿ ಓಡಾಡ್ತಾ ಇಲ್ವಾ? ಬಸ್ಸಲ್ಲಿ ಓಡಾಡ್ತಾ ಇದ್ದೀರಾ ಇಲ್ವಾ? ಕರೆಂಟ್ ಫ್ರೀ ತಾನೆ? ಹೇಳಿ ಬಿಗಿಯಾಗಿ. ನಿಮ್ಗೆ ಕೊಟ್ಟು ಗಂಡಸರೆಲ್ಲ ನಮಗ್ ಬೈತಾರೆ. ಬರೀ ಹೆಂಗಸರು ಕೊಟ್ಬಿಟ್ರಿ ಅಂತ ನೀವು ಈಸ್ಕೊಂಡವ್ರು ಬಂದೋಬಸ್ತಾಗಿ ನಿಮ್ ಗಂಡರಿಗೆ, ನಿಮ್ಮ ಅಪ್ಪರಿಗೆ, ನಿಮ್ಮ ಮಕ್ಕಳಿಗೆ ಕಿವಿ ಹಿಡಿದು ಕಾಂಗ್ರೆಸ್ ಓಟ್ ಹಾಕ್ಬೇಕು, ಸಿದ್ದರಾಮಯ್ಯ, ಶಿವಕುಮಾರ್, ಇಕ್ಬಾಲ್ ಹುಸೇನ್ ಕೆಲಸ ಮಾಡ್ತಾ ಇರ್ತಕ್ಕಂಥ ಮಾತು ನೀವು ಹೇಳ್ಬೇಕಲ್ಲ. ಹೇಳಿದ್ರೆ ತಾನೇ ನಿಮ್ಗೆ ಇನ್ನೊಂದಷ್ಟು ಕಾರ್ಯಕ್ರಮ ಕೊಡೋದು. ಮುಂದಕ್ಕೆ ಇನ್ನೂ ನಿಮ್ಗೆ ಇನ್ನೇನೇನು ಕೊಡಬೇಕು ಎಲ್ಲ ಯೋಚನೆ ಮಾಡ್ತಾವ್ರೆ ಸಿದ್ದರಾಮಯ್ಯ, DK ಶಿವಕುಮಾರ್ ಅವರು. ನಾನು ಇಷ್ಟು ಎಲ್ಲವನ್ನ ನಾನು ಅದೇ ಹೇಳ್ತಾ ಇದ್ದೆ. ಈಗ ಪಟ್ಟಿ ಹೇಳಕ್ ಹೋದ್ರೆ ನನ್ನ ಕೆಲಸದ್ದು ಗುದ್ಲಿ ಪೂಜೆ ಕಾರ್ಯಕ್ರಮ ಊರೂರಲ್ಲೂ ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ದುಡ್ಡು ಕೊಟ್ಬಿಟ್ರು. ಇಲ್ಲಿ ಗ್ಯಾರಂಟಿ ಯೋಜನೆಗಳಿಗೆ ಅಭಿವೃದ್ಧಿ ಕೆಲಸ ಆಯ್ತಾ ಇಲ್ಲ ಅಂತಕ್ಕಂಥವ್ರು ಬಂದು ರಾಮನಗರ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಶಾಸಕರು ಹಗಲು ರಾತ್ರಿ ಮಾಡ್ತಾ ಇರ್ತಕ್ಕಂಥ ಪೂಜೆ ಶಂಕುಸ್ಥಾಪನೆ ಉದ್ಘಾಟನಾ ಕಾಮಗಾರಿಗಳನ್ನು ನೋಡಿದ್ರೆ 1 ಕೋಟಿ 2 ಕೋಟಿ ಅಲ್ಲ, ಬಹುಶಃ ನನ್ನ ಪ್ರಕಾರ 600 ಇಂದ 700 ಕೋಟಿಗೂ ಅಧಿಕವಾದಂತ 2000 ಅಂತಾರೆ ಅವರೇ ಹೇಳಿ ಅವ್ರ ಭಾಷಣದಾಗ. 700 ಕೋಟಿ ರಾಮನಗರ, ಅರ್ಕಾವತಿ ಮಾಡಿ ಬರೀ ಆರೋಳ್ಳಿ ಮಾಡಬೇಡಿ. ಇಡೀ ನಮ್ಮ ಜಿಲ್ಲೆಯಲ್ಲಿ ಅತ್ಯಂತ ಹಿಂದುಳಿದಿರ್ತಕ್ಕಂಥ ಹೋಬಳಿಗಳು ಯಾವ್ದಾರು ಇದ್ರೆ ಮರಳವಾಡಿ ಮೊದಲು, ಅದಾದ್ಮೇಲೆ ಆರೋಳ್ಳಿ. ನಗರಕ್ಕೆ ಬರೀ 30 ಕಿಲೋಮೀಟರ್ ಅಷ್ಟೇ. ಅಭಿವೃದ್ಧಿಲಿ ಶೂನ್ಯ. ಇವತ್ತು ಕೆರೆಗೆ ಒಂದು ಕಾಯಕಲ್ಪ ಕೊಡಬೇಕು, ಆರೋಳ್ಳಿ ಕೆರೆಗೆ ರಸ್ತೆ ವಿಸ್ತೀರ್ಣ ಮಾಡಬೇಕು. ಒಂದು ಉತ್ತಮವಾದಂಥ ನಗರಸಭೆಗೆ, ಒಂದು ಪಂಚಾಯತಿಗೆ ಒಂದು ಕಟ್ಟಡ ಇಲ್ಲ, ತಾಲೂಕು ಆಫೀಸ್ಗೆ ಒಂದು ಕಟ್ಟಡ ಇಲ್ಲ. ಬರೀ ಮಂಜೂರು ಮಾಡಿ ಆಗೋಯ್ತು ತಾಲೂಕು ಅಂತ ಹೆಸರಿಗಷ್ಟೇ. ನಮ್ಮ ಕಡೆ ಅಡಿಗಲ್ಲು ಹಾಕ್ತಾರೆ, ಮೊದಲು ದೇವಗಲ್ಲು ಅನ್ನೋರು. ದೇವೇಗೌಡರು ಕಲ್ಲು ಅಂದ್ರೆ ದೇವಗಲ್ಲು ಅಷ್ಟೇ, ಕಲ್ಲಿಡೋದಷ್ಟೇ. ಕೆಲಸ ಮಾಡೋರು ನಾವು. ಮಂಜೂರು ಮಾಡಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ 100 ಕೋಟಿನ 200 ಕೋಟಿನ ನಾನಿಲ್ಲಿ ತಾಲೂಕ್ ಪಂಚಾಯತಿ ಕಟ್ಟಡ, ನೂತನ ಕಟ್ಟಡ, ನಗರಸಭೆಗೆ ನೂತನ ಕಟ್ಟಡ, ತಾಲೂಕಾ ವಿಧಾನಸೌಧಕ್ಕೊಂದು, ಮಿನಿ ವಿಧಾನಸೌಧಕ್ಕೊಂದು 50 ಕೋಟಿ, ಕೆರೆ ಅಭಿವೃದ್ಧಿಗೆ ಒಂದು 20 ಕೋಟಿ. ಯಾರಪ್ಪನ ಮನೆ ಗಂಟೋಯ್ತಿತ್ತು ಸ್ವಾಮಿ. ಜನ ಅಧಿಕಾರ ಕೊಟ್ಟಿರ್ಲಿಲ್ವೇ? ಆಶೀರ್ವಾದ ಮಾಡಿರ್ಲಿಲ್ವೇ? ಅವ್ರನ್ನ ಮಾಡಬೇಡ ಅಂತ ಯಾರು ಕೈ ಹಿಡ್ಕೊಂಡಿದ್ರೆ ಹೆಸರಿಗೆ ಮಾತ್ರ ಅನೌನ್ಸ್ ಮಾಡ್ಬಿಟ್ಟು ಕೈ ಬಿಟ್ಬಿಟ್ಟು ಜನನ ಅನಾಥ ಮಾಡ್ಬಿಟ್ಟು ಹೊಟ್ಟೋಗ್ಬಿಟ್ರಲ್ಲ. ಭಾಷಣ ಮಾಡಕ್ 5 ವರ್ಷಕ್ಕೊಂದ್ಸಲ ಬರ್ತಾರಲ್ಲ. ಅಪ್ಪ ಆದ್ಮೇಲೆ ಮಗ, ಮಗ ಆದ್ಮೇಲೆ ಮೊಮ್ಮಗ ಆದ್ರೆ ಸೊಸೆ, ಇನ್ಯಾರು ಇಲ್ಲ. ನಿಜವಾದಂತ ಪ್ರಾಮಾಣಿಕವಾದಂತ ಜನರ ಸೇವೆಯನ್ನ ಮಾಡ್ತಾ ಎಲ್ಲ ಜಾತಿ, ಎಲ್ಲ ಜನಾಂಗ, ಎಲ್ಲ ವರ್ಗಗಳನ್ನ, ಎಲ್ಲ ವರ್ಗದ ರೈತರನ್ನ ಇವತ್ತೇನೋ ಜೊತೆಗೆ ತಗೊಂಡು ಹೋಗ್ತಾ ಇರ್ತಕ್ಕಂಥ ಶಾಸಕರು ಇದ್ರೆ ಅದು ನಮ್ಮ ನೆಚ್ಚಿನ ಶಾಸಕರಾದಂತ ಇಕ್ಬಾಲ್ ಹುಸೇನ್ ಸಾಹೇಬ್ರವರು, DK ಶಿವಕುಮಾರ್ ಹಾಗೂ DK ಸುರೇಶ್ ಅವರ ಮಾರ್ಗದರ್ಶನದಂತೆ ಅವರ ನೆರವಿನಿಂದ ಅತ್ಯುತ್ತಮವಾದಂತ ಕೆಲಸವನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸದಾಕಾಲ ನಿಮ್ಮೆಲ್ಲರ ಆಶೀರ್ವಾದ ಅವ್ರ ಮೇಲೆ ಇರಲಿ, ಸಹಕಾರ ಇರಲಿ. ರಾಜಕಾರಣ ಚುನಾವಣೆ ಆದ್ಮೇಲೆ ರಾಜಕಾರಣ ಹೋಗ್ತದೆ ಬರ್ತದೆ, ಆದ್ರೆ ಕೆಲಸ ಮಾಡ್ತಕ್ಕಂಥವ್ರಿಗೆ ಬೆಂತಡ್ತಕ್ಕಂಥದ್ದು ನಿಮ್ಮೆಲ್ಲರ ಆದ್ಯ ಕರ್ತವ್ಯ ಅಂತ ಹೇಳಿ ಭಾವನೆಯನ್ನ ಮಾಡ್ತಾ ಉತ್ತಮವಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರೆ. ಸ್ವಲ್ಪ ತಡ ಆದ್ರೂ ಕೂಡ ಕಾರ್ಯಕ್ರಮ ಪ್ರಾರಂಭ ಆಗಿದೆ. ನಿಮ್ಮೆಲ್ಲರಿಗೂ ಯಶಸ್ಸಾಗಲಿ. ಆರೋಳ್ಳಿ ತಾಲೂಕಿನ ಅಭಿವೃದ್ಧಿಯ ಬಾಗಿಲು ಇವತ್ತು ತೆರೆದಿದೆ. ಮುಂದಿನ ದಿನಗಳಲ್ಲಿ, ಉಳಿದಂಥ ದಿನಗಳಲ್ಲಿ ನಮ್ಮ ನಾಯಕರಾದಂಥ ಜಿಲ್ಲಾ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಶಿವಕುಮಾರ್ ಅವರ ಸಾಹೇಬರ ಆಶೀರ್ವಾದದಿಂದಾಗಿ ಬಹಳಷ್ಟು ಯೋಜನೆಗಳ ಕನಸನ್ನ ನಮ್ಮ ಶಾಸಕರು ಕಟ್ಕೊಂಡ್ಬಿಟ್ಟಿದ್ದಾರೆ ನನಸು ಮಾಡಬೇಕು ಅಂತ. ಅವರ ಕನಸುಗಳೆಲ್ಲ ನನಸಾಗಲಿ, ಆ ಮುಖೇನ ಈ ಭಾಗದ ಸಮಗ್ರ ಅಭಿವೃದ್ಧಿ ಆಗಲಿ. ಯಾವತ್ತೂ ಕೂಡ ನೀವು ಎಲ್ಲ ಅಭಿವೃದ್ಧಿ ಅಧಿಕಾರರಾಗಿರ್ತಕ್ಕಂಥ ಶಾಸಕರ ಜೊತೆ ಕೈ ಜೋಡಿಸೋಣ, ಅವ್ರ ಜೊತೆ ಇರೋಣ, ಆ ಮುಖೇನ ಈ ಭಾಗದ ಅಭಿವೃದ್ಧಿಯನ್ನ ಕಾಣೋಣ ಅಂತ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್. ವಿಧಾನ ಪರಿಷತ್ ಶಾಸಕರಾದಂತಹ ಶ್ರೀಯುತ ಮನೆ ಬಾಗಿಲಿಗೆ ಯಾರು ಕೂಡ ಬರಲಿಲ್ಲ. ಯಾರು ಸತ್ತಿದ್ದಾರೆ ಅಂತ ನಿಮಗೆ ಕೇಳೋಕ್ಕಾಗಲಿಲ್ಲ. ಅವ್ರ ಕೈಲಿ ನಮ್ಮ ಹತ್ರ ಅಧಿಕಾರ ಇರಲಿಲ್ಲ, ನಮ್ಮ ಸರ್ಕಾರ ಇರಲಿಲ್ಲ. ಆದರೂ ಕೂಡ DK ಶಿವಕುಮಾರ್ ಅವರು, ಸುರೇಶ್ ಅವರು, MS ರವಿ ಅವರ ಮುಖಂಡರು ಎಲ್ಲರೂ ಕೂಡ ಇವತ್ತು ನಾವು ಹೆಗಲು ಕೊಟ್ಟು ಸಂಸ್ಕಾರ ಮಾಡಿದ್ದೀವಿ. ಎಷ್ಟೋ ಜನಕ್ಕೆ ಡಿಸ್ಚಾರ್ಜ್ ಮಾಡಿದ್ದೀವಿ, ಎಷ್ಟೋ ಜನಕ್ಕೆ ಅಡ್ಮಿಷನ್ ಕೊಡಿಸೋಂಥ ಉದಾಹರಣೆಗಳು ಸಾಕಷ್ಟಿದೆ ಇವತ್ತೆಲ್ಲರೂ ಕೂಡ. ಇಂಥ ಸಂದರ್ಭದಲ್ಲಿ ಅನೇಕ ಜವಾಬ್ದಾರಿ ಇವತ್ತು ನಾವು ಇಲ್ಲಿ ತಾಲೂಕು ಆಫೀಸನ್ನು ಕಟ್ಟಬೇಕಾಗಿದೆ. ತಾಲೂಕು ಆಫೀಸ್ಗೂ ಕೂಡ ಇವತ್ತು ನಮ್ಮ ಸರ್ಕಾರ ಗ್ರ್ಯಾಂಟನ್ನು ಮಾಡಿದೆ.
ಇವತ್ತು ಪಂಚಾಯತಿ ಆಫೀಸ್ ಕಟ್ಟಬೇಕು, ಇವತ್ತು ತಾಲೂಕ್ ಪಂಚಾಯತಿ, ಅದಕ್ಕೂ ಕೂಡ ಇವತ್ತು ಗ್ರಾಂಟ್ ಕೊಟ್ಟಿದೆ. ಯಾರ್ಯಾರು ಅಂಗಡಿ ನಾವು ತೆರವು ಮಾಡಿದ್ದೀವಿ ಅವರೆಲ್ಲರೂ ಕೂಡ ಹೊಸದಾಗಿ ಅಂಗಡಿಯನ್ನು ಮಾಡಿ ಎಲ್ರಿಗೂ ಕೂಡ ನಾವು ಸಮಾಧಾನ ಮಾಡುವಂಥ ಕೆಲಸನೂ ಕೂಡ ನಾವೆಲ್ಲರೂ ಕೂಡ ನಾವು ಮಾಡ್ತೀವಿ. ಹಿಂಗೆ 10 ಹಲವು ಕೆಲಸಗಳು ಇವತ್ತೆಲ್ಲರೂ ಕೂಡ ನಮ್ಮ ಮೇಲೆ ಜವಾಬ್ದಾರಿ ಇದೆ. ತಾವು ನೋಡಿದಿರಿ ಈ ಕೆರೆ, ಈ ನಿಮ್ಮೆಲ್ಲ ಕೂಡ ಚರಂಡಿ, ನಿಮ್ಮ ಟಾಯ್ಲೆಟ್ ನೀರಲ್ಲೂ ಕೂಡ ಈ ಕೆರೆಗೆ ಬರ್ತಾ ಇದೆ. ಅದು ಕೂಡ ಈ ಕೆರೆಯನ್ನು ಶುದ್ಧೀಕರಣ ಮಾಡಬೇಕು, ಇಲ್ಲಿ ಒಂದು ವಾಕಿಂಗ್ ಪಾತನ್ನು ಮಾಡಬೇಕು, ಇಲ್ಲಿ ಅಭಿವೃದ್ಧಿ ಕೆಲಸಗಳು ಆಗಬೇಕಂತೇಳಿ ಇವತ್ತು 20 ಕೋಟಿ ನಮ್ಮ ಸರ್ಕಾರ ಇವತ್ತು ಸ್ಯಾಂಕ್ಷನ್ ಮಾಡಿತ್ತು. ಆಗಲೇ 5 ಕೋಟಿ ರೂಪಾಯಿನಾಗಲೇ ಅನುದಾನವನ್ನು ಬಿಡುಗಡೆ ಮಾಡಿ. ಹಿಂಗೆ 10 ಹಲವು ಜವಾಬ್ದಾರಿಗಳಿದೆ. ಸುಮ್ಮನೆ ಶಾಸಕರಾಗಿ ನೀವೆಲ್ಲರೂ ಕೂಡ 45 ವರ್ಷ ಆದಮೇಲೆ ಯಾರು ಕೂಡ ನನಗೆ ಅಧಿಕಾರ ಕೊಡಲಿಲ್ಲ. ಇವತ್ತು ಮನೆಯೂ ಕೊಡಬೇಕು, ರೋಡು ಮಾಡಬೇಕು, ಚರಂಡಿನೂ ಮಾಡಬೇಕು. ಇವತ್ತು ಹೈಟೆಕ್ ಶಾಲೆಗಳು ಕೂಡ ನಾವೆಲ್ಲರೂ ಕೂಡ ಮಾಡಿದ್ದೀವಿ. ಇವತ್ತು ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡಬೇಕು. ಇವತ್ತು ನಮ್ಮ ಆಸ್ತಿನೇ ನಮ್ಮ ಮಕ್ಕಳು. ನಾವು ಮಾಡಿದಂಥ ಆಸ್ತಿ, ಹಣ, ಒಡವೆ, ಗಾಡಿ, ಬಂಗ್ಲೆ ಇದು ನಮ್ಮ ಆಸ್ತಿ ಅಲ್ಲ. ನಮ್ಮ ಮಕ್ಕಳು ನಮ್ಮ ಆಸ್ತಿ. ನಮ್ಮ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಬೇಕು ಅಂಥೇಳಿ ಇವತ್ತು ಹೈಟೆಕ್ ಶಾಲೆಗಳು ಕೂಡ ಇವತ್ತು ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಇವತ್ತು ಪ್ರಾರಂಭ ಮಾಡಿದ್ದಾರೆ. ಇವತ್ತು ಬನವಾಸಿನಲ್ಲಿ ಸುಮಾರು 12 ರಿಂದ 15 ಕೋಟಿ ರೂಪಾಯಿನಲ್ಲಿ ಇವತ್ತು ಹೈಟೆಕ್ ಶಾಲೆ ಕೂಡ ನಾವು ಮಾಡ್ತಾ ಇದ್ದೀವಿ. ಇವತ್ತು ಚೀಲೂರಲ್ಲಿ 12 ರಿಂದ 15 ಕೋಟಿ ರೂಪಾಯಿನಲ್ಲಿ ಇವತ್ತು CSR ಅಮೌಂಟು, ಸರ್ಕಾರದ ಅನುದಾನ ಅಲ್ಲ, ಇವತ್ತು CSR ಅಲ್ಲಿ ಅಮೌಂಟಲ್ಲಿ ಇವತ್ತು ಹೈಟೆಕ್ ಶಾಲೆಗಳನ್ನು ಕೊಡಬೇಕಂತೇಳಿ ಇವತ್ತು ಹೈಟೆಕ್ ಶಾಲೆಗಳು ಕೂಡ ಇವತ್ತು ಚಾಲನೆಯನ್ನು ಕೊಟ್ಟಿದ್ದೀವಿ. ಇವತ್ತು ದೊಡ್ಡಬಾಕೆರೆ ರೋಡಲ್ಲಿ ಇವತ್ತು ಸುಮಾರು ಅಲ್ಲಿ ಯಾವುದು ವರ್ಷಾಂಗಡಲೆ ಸುಮಾರು 10-15 ವರ್ಷದಿಂದ ರೋಡ್ ಇರಲಿಲ್ಲ. ಎಲ್ಲರೂ ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಾ ಇದ್ರು, ಅಯ್ಯೋ ಇಲ್ಲಿ ರೋಡ್ ಆಗಲಿಲ್ಲ, ನಮ್ಮ ನಡ ನೋವು, ನಮಗೆ ಕಾಲು ನೋವು, ನಮ್ಗೆ ಎದೆ ನೋವು ಅಂಥೇಳಿ. ಇವತ್ತು ನಾವೆಲ್ಲರೂ ಕೂಡ ಇವತ್ತು ದೊಡ್ಡಬಾಕೆರೆ ಇವತ್ತು ರೋಡನ್ನು ಇವತ್ತು ಡಾಂಬರೀಕರಣ ಮಾಡಿದ್ದೀವಿ. ಇವತ್ತು ಪಡುಬಿಗೆರೆಯಲ್ಲಿ ಇವತ್ತು ರೋಡ್ ಇಲ್ಲ ಅಂತ ಹೇಳಿದ್ರು, ಇವತ್ತು 6 ಕೋಟಿ ಕೊಟ್ಟು ಪಡುಬಿಗೆರೆ ರೋಡ್ ಮಾಡಿದ್ದೀವಿ. ಇವತ್ತಿಲ್ಲಿ ಬಿಡದಿ ಮತ್ತು ಹಾರೋಳ್ಳಿ ಮಧ್ಯದಲ್ಲಿ ರೋಡ್ ಇವತ್ತು ಸುಮಾರು ವರ್ಷಗಳಿಂದ ಇವತ್ತೆಲ್ಲರೂ ಕೂಡ ಇತ್ತು. ಅದಕ್ಕೆ 47 ಕೋಟಿ ರೂಪಾಯಿ ಬಾಕಿ ಇತ್ತು. ಆ 47 ಕೋಟಿ ರೂಪಾಯಿ ಇವತ್ತು ಬಿಡುಗಡೆ ಮಾಡಿ ಇವತ್ತು ನಾವು ಹಾರೋಳ್ಳಿ ಮತ್ತು ಹಾರೋಳ್ಳಿ ಮತ್ತು ಬಿಡದಿ ಮಧ್ಯದಲ್ಲಿ ಏನು ಇವತ್ತು ರಸ್ತೆ ಇವತ್ತು 8 ಪಥಗಳಲ್ಲಿ ಇವತ್ತು ರಸ್ತೆ ನಡೀತಾ ಇದೆ. ಅದು ಕೂಡ ಇವತ್ತು ಚಾಲನೆ ಕೊಟ್ಟು ಇವತ್ತು ನಾವು ಎಲ್ಲರೂ ಕೂಡ ಕೆಲಸವನ್ನು ಮೇಡ್ಮಾನೆ ರೋಡಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಗಾಣಾಲ್ದೊಡ್ಡಿಗೂ ರಸ್ತೆ ಮಾಡ್ತಾ ಇದ್ದೀವಿ, ದೊಡ್ಡಬಾಕೆರೆಗೂ ರಸ್ತೆ ಮಾಡ್ತಾ ಇದ್ದೀವಿ. ಎಲ್ಲ ರಸ್ತೆಗಳನ್ನು ಕೂಡ ಇವತ್ತು ಅಭಿವೃದ್ಧಿಗಳ ಕೆಲಸ ಮಾಡಬೇಕಂತೇಳಿ. ನಿಮಗೆ ಇದು ಹೈವೇ, ಇದು ನಮ್ಗೆ ಅಧಿಕಾರ ಇಲ್ಲ. ನಾನು MLA ಆಗಿರಲಿಲ್ಲ, ನಮ್ಮ ಡಿ ಕೆ ಸುರೇಶ್ ಅವರು MP ಆಗಿದ್ದರು. ನಾನು ಈ ಚಾಮುಂಡೇಶ್ವರಿ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ, ನನಗೆ 10 ಸಲ ಮಾನ್ಯ ಗಡ್ಕರಿ ಸಾಹೇಬರಿಗೆ, ಸಾರಿಗೆ ಸಚಿವರು, ಕೇಂದ್ರ ಸಚಿವರ ಆಫೀಸ್ ಕರ್ಕೊಂಡು ಹೋಗಿದ್ರು. ಅವಾಗ ಈ ರೋಡ್ ನಿಂತೋಗಿತ್ತು, ಹೈವೇ ಕೆಲಸ ಮಾಡ್ತಾ ಇರಲಿಲ್ಲ. ಅವತ್ತು BJP ಸರ್ಕಾರ ಇತ್ತು. ಅವತ್ತು ನನಗೆ, ನಾನು ಯಾವ MLA ಇಲ್ಲ, ನನಗೇನು ಅಧಿಕಾರ ಇಲ್ಲ. ಸುಮ್ಮನೆ ಜೊತೆಲಿ ಕರ್ಕೊಂಡೋಗಿ, ಬಾಪ ನೀನು ರೋಡ್ ನೋಡುವಂತೆ, ನಿನ್ನ ರೋಡನ್ನು ಮಾತಾಡ್ಸ್ಕೊಂಡು ಬರೋಣ ಮಂತ್ರಿಗಳಿಗೆ ಅಂತೇಳಿ ನನಗೆ ಕರ್ಕೊಂಡು ಹೋಗ್ತಾ ಇದ್ರು. ಇವತ್ತು ನಮ್ಮ ಅಧಿಕಾರ ಬಂದ ತಕ್ಷಣ, ಸರ್ಕಾರ ಬಂದ ತಕ್ಷಣ ಮೊಟ್ಟ ಮೊದಲನೇ ಕೆಲಸ ಏನಾದರೂ ಡಿ ಕೆ ಸುರೇಶ್ ಅವರು ಮಾಡಿದ್ದಾರೆ ಅಂತ ಹೇಳಿದ್ರೆ ಇದು ಬೆಂಗಳೂರು ಮತ್ತು ಕನಕಪುರ ಹೈವೇ ರಸ್ತೆ ಅವರು ಮಾಡಿದ್ದ ರಸ್ತೆ ಇದು. ಯಾರೂ ಮಾಡಿರಲಿಲ್ಲ. ಅನೇಕ ಜನರೆಲ್ಲ ತೀರೋಗ್ತಾ ಇದ್ರು, ಗುಂಡಿ ಬಿದ್ದೋಗಿತ್ತು, ಜನ ಎಲ್ಲ ಮಾತಾಡ್ತಾ ಇದ್ರು ಎಲ್ಲರೂ ಕೂಡ ಇವತ್ತು. ಆದರೆ ಸರ್ಕಾರ ಬಂದ ಕ್ಷಣದಿಂದ ಅವತ್ತು ಮೊದಲನೇ ಕೆಲಸ ಮಾಡಿದ್ದು ಯಾವುದು ಅಂತ ಹೇಳಿದ್ರೆ ಈ ನ್ಯಾಷನಲ್ ಹೈವೇ. ಇವತ್ತು ಇದರ ಮೌಲ್ಯ ಯಾರಿಗೆ ಸಿಗ್ತದೆ? ನಮಗೆ ಸಿಗ್ತದೆ, ನಮ್ಮ ಆಸ್ತಿಗೆ ಸಿಗ್ತದೆ. ಇವತ್ತು ಹಾರೋಳ್ಳಿಗೆ ಇವತ್ತು ಮೆಟ್ರೋ ತರಬೇಕಂತೇಳಿ ಮಾನ್ಯ ಶಿವಕುಮಾರ್ ಸಾಹೇಬರು ಚಿಂತನೆಯನ್ನು ಮಾಡಿದ್ದಾರೆ. ಇವತ್ತು ಮೆಟ್ರೋ ಇವತ್ತು ಎಲ್ಲಿ ಉದಿಪಾಳ್ಯದಿಂದ ಮೆಟ್ರೋ ಎಲ್ಲಿ ನಿಂತಿದೆ, ಅದನ್ನೇನಾದರೂ ಮಾಡಿ ಹಾರೋಳಿಗೆ ತರಬೇಕು, ಹಾರೋಳಿಂದ ಬಿಡದಿಗೆ ಹೋಗ್ಬೇಕು, ಬಿಡದಿಯಿಂದ ಬೆಂಗಳೂರಿಗೆ ಹೋಗ್ಬೇಕು ಅಂತೇಳಿ ಇವತ್ತು ಮೆಟ್ರೋ ಚಿಂತನೆ ಕೂಡ ಇವತ್ತು ನಮ್ಮ ಮಾನ್ಯ ಡಿ ಕೆ ಶಿವಕುಮಾರ್ ಸುರೇಶ್ ಅವರು ಮಾಡಿದ್ದಾರೆ. ಸೊ ಹಿಂಗೆ 10 ಹಲವು ಚಿಂತನೆಗಳನ್ನು ನಿಮ್ಮ ಜೊತೆ ನಾವೆಲ್ಲರೂ ಕೂಡ ಮಾಡಿ, ನಿಮ್ಮ ಬಗ್ಗೆ ಆಗಲಿ, ನಿಮ್ಮ ಊರ ಬಗ್ಗೆ ಆಗಲಿ, ನಮ್ಮ ರಸ್ತೆಗಳ ಬಗ್ಗೆ ಆಗಲಿ, ಚರಂಡಿಗಳ ಬಗ್ಗೆ ಆಗಲಿ, ಕುಡಿಯೋ ನೀರು ಇರ್ಬೋದು, ಇವತ್ತು ಒಳ್ಳೆ ಇಲ್ಲಿ ಆಸ್ಪತ್ರೆಯನ್ನು ಕಟ್ಟಬೇಕಂತೇಳಿ ಮಾನ್ಯ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಹೇಳಿದಾಗ ಎಲ್ಲರೂ ಜಾಗ ಒಂದು 10 ಎಕರೆ ಜಮೀನು ನೋಡು, ಇರುವಂಥ ಹಾಸ್ಪಿಟ್ಲ್ ಕೆರೆಯಲ್ಲಿದೆ, ಅದನ್ನೇನಾದರೂ ಮಾಡಿ ತೆರವು ಮಾಡಿ ಇಲ್ಲೊಂದು ತಾಲೂಕು ಮಟ್ಟದಲ್ಲಿ ತಾಲೂಕು ಒಂದು ಆಸ್ಪತ್ರೆಯನ್ನು ಕಟ್ಟಬೇಕಂತ ಹೇಳಿದ್ದಾರೆ. ಸ್ವಾಮಿ, ಇಷ್ಟೊಂದು ದೊಡ್ಡ ಇಂಡಸ್ಟ್ರಿ ಇದೆ, ಇಲ್ಲಿ ಒಂದು ಅಗ್ನಿಶಾಮಕ ಒಂದು ಯೂನಿಟ್ ಇಲ್ಲ, ಘಟಕ ಇಲ್ಲ ಅಂತ ಹೇಳಿದ ತಕ್ಷಣ ಇಲ್ಲಿ ಫೈರ್ ಸ್ಟೇಷನ್ ಓಪನ್ ಮಾಡಲಿಕ್ಕೆ ಒಂದು ಪರ್ಮಿಷನ್ ಕೊಟ್ಟಿತ್ತು. ಇವತ್ತು ಫೈರ್ ಸ್ಟೇಷನ್ ಕೂಡ ಇವತ್ತು ಹಾರೋಳಿಗೆ ಬರ್ತಾ ಇದೆ. ಇವತ್ತೊಂದು ಪೊಲೀಸ್ ಸ್ಟೇಷನ್ ಬೇಕು ನಮಗೆ ಮರಳವಾಡಿಗೆ. ಇವತ್ತು ನಾನು ಔಟ್ ಪೋಸ್ಟ್ ಕೊಡಿ ಸಾಕು ಅಂದೆ, ನಿನಗೆ ಬುದ್ಧಿ ಇಲ್ಲ, ನೀನು MLAನೇ ಅಲ್ಲ ಬಿಡು, ನೀನು ಅಲ್ಲೂ ಒಂದು ಪೊಲೀಸ್ ಸ್ಟೇಷನ್ ಮಾಡು, ಅಲ್ಲೂ ಮರಳವಾಡಿಗೆ ಒಂದು ಪೊಲೀಸ್ ಸ್ಟೇಷನ್ ಮಾಡಿ ಅಂಥೇಳಿ
ಪೊಲೀಸ್ ಸ್ಟೇಷನ್ಗೂ ಕೂಡ ಇವತ್ತು ಸ್ಯಾಂಕ್ಷನ್ ಮಾಡಿ ಒಂದು ಪೊಲೀಸ್ ಸ್ಟೇಷನ್ ಮರಳೋಡಿಲೂ ಕೂಡ ಒಂದು ಪೊಲೀಸ್ ಸ್ಟೇಷನ್ ಬರ್ತಾ ಇದೆ. ESI ಹಾಸ್ಪಿಟಲ್ 100 ಬೆಡ್ಡಿನ ಹಾಸ್ಪಿಟ್ಲ್ ಇವತ್ತು ಇಲ್ಲಿ ಭವ್ಯವಾದಂಥ ಇದೆ. ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ. ಇಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಇದೆ. ಇಲ್ಲಿ ಸಾವಿರಾರು ಜನ ಇಲ್ಲಿ ಲಕ್ಷಾಂತರ ಜನ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. ಅವರು ಸಾವು ನೋವು ಕಷ್ಟಕ್ಕೆ ಇವತ್ತು ಒಂದು ಆಸ್ಪತ್ರೆ ಬೇಕು ಅಂತ ಹೇಳಿದ್ರು. ಇವತ್ತು 100 ಬೆಡ್ಡಿನ ಆಸ್ಪತ್ರೆ ಇವತ್ತು ESI ಹಾಸ್ಪಿಟಲ್ ಕೂಡ ಇವತ್ತು ಇಂಡಸ್ಟ್ರಿಯಲ್ ಏರಿಯಾಗೆ ಬರ್ತಾ ಇದೆ. ನಮ್ಮ ಕೊನೆ ಆಸೆ ನಮ್ಮ ಮಕ್ಕಳಿಗೆ ಕೆಲಸ ಕೊಡಿಸ್ಬೇಕಂತ ಹೇಳಿ ಸಾಕಷ್ಟು ಮಕ್ಕಳು ಇವತ್ತು ವಿದ್ಯಾವಂತರಾಗಿದ್ದಾರೆ. ನಮ್ಮ ಮೇಲೆ ಭಾಳ ದೊಡ್ಡ ಜವಾಬ್ದಾರಿ ಇದೆ. ಅನೇಕ ಮಕ್ಕಳು ವಿದ್ಯಾವಂತರು ನಮ್ಮ ಆಫೀಸ್ಗೆ ಬೇಕಾದಷ್ಟು ಕೆಲಸ ಕೊಡಿಸಿ ಅಂತ ಬರ್ತಾರೆ. ನಾನು ಮತ್ತು DK ಸುರೇಶ್ ಅವರು ಮತ್ತು ನಮ್ಮ MLC ಅವರು ಈಗ ಕೃಷಿ ಮೇಳ ರಾಮನಗರದಲ್ಲಿ ಕೃಷಿ ಮೇಳ ಮಾಡಬೇಕು. ಆ ಸಂದರ್ಭದಲ್ಲಿ ಉದ್ಯೋಗ ಮೇಳ ಮಾಡಿ ಸುಮಾರು 2,000 to 3,000 ಮಕ್ಕಳಿಗೆ ನಾವು ಕೆಲಸವನ್ನು ಕೊಡಿಸ್ಬೇಕಂತೇಳಿ ಅದಕ್ಕೂ ಕೂಡ ಚಾಲನೆ ಕೊಡಬೇಕಂತೇಳಿ ಅದಕ್ಕೂ ಕೂಡ ತೀರ್ಮಾನವನ್ನು ಮಾಡಿದ್ದೀವಿ. ಇಲ್ಲಿ ಒಂದು ITI ಕಾಲೇಜ್ ಬೇಕು ಅಂತ ಒತ್ತಡ ಇತ್ತು. ಇವತ್ತು ಆ ITI ಕಾಲೇಜ್ಗೂ ಕೂಡ ಇವತ್ತು ಸಹಮತವನ್ನು ನಮ್ಮ DK ಶಿವಕುಮಾರ್ ಸಾಹೇಬರು ಇವತ್ತು DK ಸುರೇಶ್ ಅವರು ಅದಕ್ಕೂ ಕೂಡ ಸಹಮತಿಯನ್ನು ಕೊಟ್ಟು ಇವತ್ತು ಸರ್ಕಾರದ ಮಟ್ಟದಲ್ಲಿ ಇವತ್ತು ಅದು ಕೂಡ ಇವತ್ತು ಒಂದು ಅನುದಾನಕ್ಕೆ ಇವತ್ತು ಭಾಳ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಹೀಗೆ ಕೃಷಿ ಕಾಲೇಜು ಇವತ್ತು ಗಾಂಧಿ ಫಾರಂ ಇದೆ. ಮಾನ್ಯ ಪೂಜಾ ಕರಿಯಪ್ಪನವ್ರ ಸಂಸ್ಥೆಯಲ್ಲಿ ನಾವೆಲ್ಲರೂ ಕೂಡ ಚಿಕ್ಕ ಮಕ್ಕಳಾಗಿದ್ದಾಗ, ನಾನು 8ನೇ ಕ್ಲಾಸ್ ವಿದ್ಯಾರ್ಥಿಯಾಗಿದ್ದಾಗ ಕರಿಯಪ್ಪನ ಹಾಸ್ಟೆಲಿದ್ದೆ ನಾನು. ಆ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಗಾಂಧಿ ಫಾರಂ ಕರ್ಕೊಂಡೋಗಿ ಯಾವ ರೀತಿ ನಾವು ವ್ಯವಸಾಯನ ಮಾಡಬೇಕು, ನಾವು ರೈತರ ಮಕ್ಕಳು ಯಾವ ರೀತಿ ಇರಬೇಕಂತೇಳಿ ಆವತ್ತು ನಾವು ಚಿಕ್ಕ ಮಕ್ಕಳಿದ್ದಾಗ ನಮಗೆಲ್ಲರೂ ಕೂಡ ಕಲಿಸ್ಕೊಡ್ತಾಯಿದ್ರು. ಇವತ್ತು 100 ಎಕರೆ ಜಮೀನು ಇವತ್ತು ಅಲ್ಲಿ ಕೃಷಿ ಕಾಲೇಜಿನ ಬರ್ತಾ ಇದೆ. ಈ ಭಾಗದಲ್ಲಿ ಕೃಷಿ ಕಾಲೇಜ್ ಇಲ್ಲ. ಇಲ್ಲಿ ಕೃಷಿ ಕಾಲೇಜ್ ತಗೊಬರೋದು ಭಾಳ ಕಷ್ಟಕರವಾದಂಥ ನಮ್ಮ ಹೊಣಗಳ್ಳಿ ಶ್ರೀಕಂಠರವರು ನಮ್ಮ RSನ ಅಧ್ಯಕ್ಷರು ಇವತ್ತು ಅವರು ಚಿಂತನೆಯನ್ನು ಮಾಡಿ ಇವತ್ತು ಒಂದು ಕಾಲೇಜನ್ನು ಇವತ್ತು ತಗೊಂಡು ಬರ್ತಾ ಇದ್ದಾರೆ. ಇಲ್ಲಿ ಹೆಣ್ಮಕ್ಳಿಗೆ ಒಂದು ಹಾಸ್ಟೆಲ್ ಇರಲಿಲ್ಲ. ಇವತ್ತು ಇಲ್ಲಿಂದ ಮಕ್ಕಳ ಹಾಸ್ಟೆಲ್ನ ಇವತ್ತೆಲ್ಲರೂ ಕೂಡ ನಾವು ಕರಿಕಲ್ತೊಡ್ಡಿ ಹತ್ರ ಒಂದು ಬಿಲ್ಡಿಂಗ್ ಒಂದು ಖಾಲಿ ಮಾಡಿಸಿ ಅಲ್ಲಿ ಇವತ್ತು ಹೆಣ್ಮಕ್ಳಿಗೆ ಒಂದು ಹಾಸ್ಟೆಲನ್ನು ಇವತ್ತು ಕೊಟ್ಟಿದ್ದೀವಿ. ಹೀಗೆ ಎಲ್ಲ ರೀತಿಯಲ್ಲೂ ಕೂಡ ವಿದ್ಯಾಭ್ಯಾಸ ಇರ್ಬೋದು, ಕುಡಿಯೋ ನೀರು ಇರ್ಬೋದು, ಮನೆ ಇರ್ಬೋದು, ರಸ್ತೆ ಇರ್ಬೋದು, ಚರಂಡಿ ಇರ್ಬೋದು, ನಿಮ್ಮ ಬಗ್ಗೆ ಆಲೋಚನೆಯನ್ನು ಹಗಲು ಬೆಳಗ್ಗೆ ಮಾಡಿ ಸುಮಾರು 1,200 ಕೋಟಿ ರೂಪಾಯಿ ಇವತ್ತು ನಮ್ಮ ವ್ಯಾಪ್ತಿನಲ್ಲಿ ಇವತ್ತು ಕೆಲಸಗಳು ನಡೀತಾ ಇದೆ. ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಇವತ್ತು ನನ್ನ ಕ್ಷೇತ್ರದಲ್ಲಿ ನಾನು ಭಾಳ ಹೆಮ್ಮೆಯಾಗಿ ಹೇಳ್ಕೊಳ್ತೀನಿ. ಇವತ್ತು ಸರ್ಕಾರ ಇದೆ. ಮಾನ್ಯ ಸಿದ್ದರಾಮಯ್ಯ ಸಾಹೇಬರು, DK ಶಿವಕುಮಾರ್ ಅವರು, DK ಸುರೇಶ್ ಅವರು ಇವರೆಲ್ಲರ ಆಶೀರ್ವಾದದಿಂದ ಅನೇಕ ಅಭಿವೃದ್ಧಿಗಳ ಕೆಲಸಗಳನ್ನ ಮಾಡಲಿಕ್ಕೆ ನನಗೆ ಒಂದು ವರ ಸಿಕ್ಕಿದೆ. ಇವತ್ತು ನಾನು ಅದೃಷ್ಟ ಮಾಡಿದ್ದೆ. ಇಷ್ಟು ಹಣ, ಇಷ್ಟು ಅನುದಾನ, ಇಷ್ಟು ರೀತಿಯಲ್ಲಿ ಇವತ್ತಾಗಲೇ ಕೂಡ ನಾನು ಇನ್ನೂ 45 ಕೋಟಿ ರೂಪಾಯಿಗೆ ಇವತ್ತಾಗಲೇ ನಾವೆಲ್ಲರೂ ಕೂಡ ಹಳ್ಳಿ ಭಾಗದಲ್ಲಿ ನಮ್ಮ ಹಾರೋಳಿ ಮತ್ತು ಮರಳೋಡಿ ಭಾಗದಲ್ಲಿ ಈಗಾಗಲೇ ನಾವೆಲ್ಲರೂ ಕೂಡ ಇವತ್ತು ಎಸ್ಟಿಮೇಟ್ ಮಾಡಿ ಪ್ಲ್ಯಾನ್ ಮಾಡಿ ಇನ್ನೊಂದು ವಾರ 10 ದಿವಸದಲ್ಲಿ 45 ಕೋಟಿ ರೂಪಾಯಿಗೆ ರಸ್ತೆ ಚರಂಡಿಗೆ ಅಭಿವೃದ್ಧಿಗಳ ಕೆಲಸಗಳಿಗೆ ಅದು ಕೂಡ ಚಾಲನೆಯನ್ನು ಕೊಡ್ತಾ ಇದ್ದಾರೆ. ಮುಖ್ಯಮಂತ್ರಿಗಳು 20 ಕೋಟಿ ದುಡ್ಡೆಲ್ಲ ಕೊಟ್ಟಿದ್ರು. 20 ಪಂಚಾಯತಿ ಇತ್ತು. ತಲಾ ಒಬ್ಬೊಬ್ಬರಿಗೆ 1 ಕೋಟಿ ರೂಪಾಯಿ ನನಗೆ ಎಲ್ಲ ಪಂಚಾಯತಿಗೂ ಕೂಡ ಹಂಚಿ ಈಗಾಗಲೇ ಕೆಲಸ ಕಾರ್ಯಗಳನ್ನು ಪ್ರಾರಂಭ ಮಾಡಿದ್ರು. ಎಲ್ಲರೂ ಕೂಡ 3,000 ಮನೆ ಕೊಟ್ಟರು. BJPನವರು JDS ಅವರು ಇದ್ದಾಗ 1 ಮನೆ ಕೊಡೋಕ್ಕಾಗಲಿಲ್ಲ. ಆದರೆ ನಮ್ಮ ಕಾಂಗ್ರೆಸ್ ಪಕ್ಷ ಬಂದ ನಂತರ ಸುಮಾರು 3,000 ಮನೆ ನನ್ನ ರಾಮನಗರ ವಿಧಾನಸಭಾ ಕ್ಷೇತ್ರಕ್ಕೆ ಇವತ್ತು 3,000 ಮನೆ ಕೊಟ್ಟಿದ್ದಾರೆ. ಒಂದೊಂದು ಪಂಚಾಯತಿಗೆ 150 ಮನೆ ನಾವೆಲ್ಲರೂ ಕೂಡ ಕೊಟ್ಟು ಈಗಾಗಲೇ ಎಲ್ಲರೂ ಕೂಡ ಮನೆಗಳನ್ನು ಇವತ್ತು ಕಟ್ತಾ ಇದ್ದಾರೆ. ಇವತ್ತು SC PTS ಸಾಕಷ್ಟು ಹಣ ಬಂದಿದೆ. ದಲಿತರ ಕಾಲೋನಿಗಳನ್ನು ನಾವು ಶುದ್ಧ ಮಾಡಬೇಕಾಗಿದೆ. ಅಲ್ಲೂ ಕೂಡ ಇವತ್ತು ಅನುದಾನಗಳನ್ನು ಕೊಟ್ಟಿದ್ದೀವಿ. ಸಮುದಾಯ ಭವನಕ್ಕೆ ಬೇಡಿಕೆ ಇದೆ, ಅಂಬೇಡ್ಕರ್ ಭವನಕ್ಕೆ ಬೇಡಿಕೆ ಇದೆ. ಇವತ್ತು ದಲಿತ ಭಾಗದಲ್ಲಿ ಅದು ಕೂಡ ಆಗಬೇಕಂತೇಳಿ ಮಾನ್ಯ ಮಹಾದೇವಪ್ಪನವ್ರಿಗೆ ಹೇಳಿ ಅದಕ್ಕೂ ಕೂಡ ಇವತ್ತು ಗ್ರಾಂಟನ್ನು ತೊಡೆದು ಅದು ಕೂಡ ಇವತ್ತು ಕೆಲಸಕ್ಕೆ ಚಾಲನೆಯನ್ನು ಕೊಟ್ಟಿದ್ವಿ. ಶುದ್ಧ ನೀರು ಘಟಕಗಳಿಗೆ ಅನೇಕ ಬೇಡಿಕೆ ಇದೆ. ನನ್ನ ಅನುದಾನದಲ್ಲಿ ಇವತ್ತು ಅನೇಕ ಜನರಿಗೆ ಇವತ್ತು ಶುದ್ಧ ನೀರು ಘಟಕ ಮಾಡಲಿಕ್ಕೆ ಇವತ್ತು ಚಾಲನೆಯನ್ನು ಕೊಟ್ಟಿದ್ದೀವಿ. ಹೀಗೆ 10 ಹಲವು ಕೆಲಸಗಳು ನೀವು ಕೊಟ್ಟಂಥ ಆಶೀರ್ವಾದ, ನಿಮ್ಮ ಬೆವರು, ನಿಮ್ಮ ಶ್ರಮ, ನಿಮ್ಮ ಹೋರಾಟ ಇವತ್ತು ಕೆಲಸ ಮಾಡಲಿಕ್ಕೆ ನಮ್ಮೆಲ್ಲೂ ಕೂಡ ಶಕ್ತಿಯನ್ನು ಕೊಟ್ಟಿದೆ. ಇವತ್ತು ನಾವೇನು ಯಾರೂ ಸುಮ್ಮನೆ ಕೂತಿಲ್ಲ. ಬೇರೆ ಶಾಸಕರು ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಆದರೆ ನಾನು 45 ವರ್ಷಗಳ ನಂತರ ನಿಮಗೆ ಒಬ್ಬ ಶಾಸಕರಾಗಿಲ್ಲಿ ಈ ಕೆಲಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ನೀವು ಏನೋ ಹೇಳ್ತಾರಲ್ಲ ಗಾದೆ, ಮಕ್ಕಳಾಗಿಲ್ಲ ಅಂತ ಹರಕೆ ಮಾಡ್ಕೋತಾರಂತ ಎಲ್ಲ ದೇವರಿಗೆ. ಹಂಗೆ ನೀವು ಹರಕೆ ಮಾಡಿ ನನಗೆ 45 ವರ್ಷ ಆದಮೇಲೆ ತಡೆಯಪ್ಪ ನಮ್ಮ ಹುಡುಗ ಕೆಲಸ ಮಾಡ್ತಾನೆ, ನಮ್ಮೂರವನು ನಮ್ಮ ಮಾತು ಕೇಳ್ತಾನೆ ಅಂತೇಳಿ
ನೀವೆಲ್ಲರೂ ಕೂಡ ನನಗೆ ಆಶೀರ್ವಾದವನ್ನು ಮಾಡಿದ್ದೀರಿ. ಯಾವುದೇ ರೀತಿಯಲ್ಲಿ ಕೂಡ ನಿಮಗೆ ಅನ್ಯಾಯ ಆಗೋಕ್ಕೆ ನಾವು ಯಾರೂ ಕೂಡ ಬಿಡಲ್ಲ. ಯಾವುದೇ ರೀತಿಯಲ್ಲಿ ನಿಮಗೆ ಮೋಸ ಆಗೋಕ್ಕೆ ಬಿಡಲ್ಲ. ನಮಗೆ ಅಭಿವೃದ್ಧಿನೇ ಮುಖ್ಯ. ಇಲ್ಲಿ ಏನೆಲ್ಲ ಕೆಲಸಗಳು ಆಗಬೇಕು, ಒಂದು ಬಸ್ ಸ್ಟ್ಯಾಂಡ್ ಇರ್ಬೋದು, ರೋಡ್ ಇರ್ಬೋದು, ಮನೆ ಇರ್ಬೋದು, ಎಲ್ಲ ಕೆಲಸಗಳು ಹಂತವಾಗಿ ಇವತ್ತು ನಮ್ಮ ಮನೆಯಂಬಾಳಲ್ಲಿ ಈ ಭಾಗದಲ್ಲಿ ಪವರ್ ಸ್ಟೇಷನ್ ಇರಲಿಲ್ಲ. ನಮ್ಮ ಭಾಗದಲ್ಲಿ ಇವತ್ತು ಚಾಲನೆ ಮಾಡೋಕ್ಕೆ ಬಂದಿದ್ದೀವಿ. ಮನೆಯಂಬಾಳ KPTC ಇವತ್ತು ಒಂದು ವಿದ್ಯುತ್ ಘಟ ಇವತ್ತು ಒಂದು ಚಾಲನೆಯನ್ನು ಕೂಡ ಬೆಸ್ಕಾಂ KPTC ಚಾಲನೆ ಮಾಡೋಕ್ಕೆ ಸಬ್ಸ್ಟೇಷನ್ನ ಇವತ್ತು ಇನಾಗ್ರೇಷನ್ ಮಾಡೋಕ್ಕೆ ನಮ್ಮ ಅಧಿಕಾರಿಗಳು ಕೂಡ ಇವತ್ತೆಲ್ಲರೂ ಕೂಡ ಬಂದಿದ್ದಾರೆ. ಇವತ್ತು ಹಿಂಗೆ ನಮ್ಮ ಮೇಲೆ ಜವಾಬ್ದಾರಿ ಇದೆ. ನೀವು ಸಾಧಾರಣವಾದಂಥ ಒಂದು ಹಾರೋಳಿ ನಾವೆಲ್ಲರೂ ಕೂಡ ಅಲ್ಲ. ಇದು ಇಡೀ ರಾಜ್ಯಕ್ಕೆ ಮಾದರಿ ಆಗಬೇಕು. ಬರೀ ಯಾರೋ ಬಂದು ಘೋಷಣೆ ಮಾಡಿದ್ರು ಇದು ಹಾರೋಳಿ ತಾಲೂಕು ಆಗ್ಬಿಡ್ತು ಅಂತ ಹೇಳಿದ್ರು ಅಲ್ಲ. ತಾಲೂಕಿಗೆ ಬೇಕಾದಂಥ ವ್ಯವಸ್ಥೆ ಮಾಡ್ಕೊಡೋಕೆ ಆಗಲಿಲ್ಲ ಅವ್ರ ಕೈಲಿ. ಅವ್ರ ಹತ್ರ ಅಧಿಕಾರ ಇತ್ತು, ಪೆನ್ನು ಪೇಪರ್ ಇತ್ತು, ಏನು ಬೇಕಾದರೂ ಮಾಡ್ಬೋದಾಗಿತ್ತು. ಆದರೆ ಯಾವತ್ತೂ ಕೂಡ ಅವ್ರ ಚಿಂತನೆಯನ್ನು ಅವ್ರು ಮಾಡಲಿಲ್ಲ. ಇವತ್ತು ನಾವು ನಿಮ್ಮ ಹೋರಾಟಕ್ಕೆ, ನಿಮ್ಮ ಶ್ರಮಕ್ಕೆ, ನಿಮ್ಮ ಬೆವರಿಗೆ ನಾವೆಲ್ಲರೂ ಕೂಡ ತಲೆಬಾಗಿ ಬೆಳಗ್ಗೆ ಹಗಲು ರಾತ್ರಿ ನಾವೆಲ್ಲರೂ ಕೂಡ ಕೆಲಸ ಕಾರ್ಯವನ್ನು ನಾವೆಲ್ಲರೂ ಕೂಡ ಮಾಡ್ತಾ ಇದ್ದೀವಿ. ಕೆರೆ ತುಂಬ ಕೆಲಸ ನಾವೆಲ್ಲರೂ ಕೂಡ ರೈತರ ಮಕ್ಕಳು. ಇವತ್ತು ನಮಗೆ ಹಾಲು ಮತ್ತು ರೇಷ್ಮೆ ಬಿಟ್ಟರೆ ಬೇರೆ ಉದ್ಯೋಗನೇ ಇಲ್ಲ. ನಮ್ಮ ಮಕ್ಕಳು ವಿದ್ಯಾವಂತರಾಗಿದ್ದಾರೆ, ಕೆಲಸ ಕಾರ್ಯ ಸಿಗ್ತಾ ಇಲ್ಲ, ಸರ್ಕಾರಿ ನೌಕರಿ ಇಲ್ಲ. ಆದರೆ ನಾವೆಲ್ಲರೂ ಕೂಡ ವಲಸೆ ಹೋಗಬೇಡ್ದು, ಬೇರೆಯವ್ರ ಮೇಲೆ ಮುಸ್ರ ತೊಳಿಬೇಡ್ದು, ವಾಚ್ಮನ್ ಕೆಲಸ ಮಾಡಬೇಡ್ದು, ಡ್ರೈವರ್ ಕೆಲಸ ಮಾಡಬೇಡ್ದು. ನಾವೆಲ್ಲರೂ ಕೂಡ ನಮ್ಮ ಕಾಲ ಮೇಲೆ ನಾವು ನಿಂತ್ಕೋಬೇಕಂತೇಳಿ ಇವತ್ತು ನಾವೆಲ್ಲರೂ ಕೂಡ ಹೋರಾಟವನ್ನು ಇವತ್ತು ಸಿಲ್ಕು ಮತ್ತು ಮಿಲ್ಕು, ಹಾಲು ಮತ್ತು ರೇಷ್ಮೆನಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಇವೆರಡೂ ಮಾಡಬೇಕಾದ್ರೆ ನಮಗೆ ನೀರು ಬೇಕು. ಇವತ್ತು ಹಾಲು ರೇಷ್ಮೆ ಬೇಕು ಅಂದರೆ ನೀರು ಬೇಕು ಅಂದರೆ ಕೆರೆ ತುಂಬಿಸಬೇಕು ನಾವೆಲ್ಲರೂ ಕೂಡ. ಅದಕ್ಕೂ ಕೂಡ ಇವತ್ತು 107 ಕೆರೆಗೆ ಇವತ್ತು ಹಾರೋಳಿ ಮರಳಿ ಭಾಗದಲ್ಲಿರುವಂಥ ಎಲ್ಲ ಕೆರೆಗಳನ್ನು ತುಂಬಿಸ್ಬೇಕಂತೇಳಿ ಇವತ್ತು ಚಾಲನೆಯನ್ನು ಕೊಟ್ಟಿದ್ದಾರೆ ಇವತ್ತು ನಮ್ಮ ಸರ್ಕಾರ. ಹೀಗೆ 10 ಹಲವು ಆಲೋಚನೆಗಳನ್ನು ಮಾಡಿ ನಾವೆಲ್ಲರೂ ಕೂಡ ಅಭಿವೃದ್ಧಿ ಕೆಲಸಗಳನ್ನು ನಾವೆಲ್ಲರೂ ಕೂಡ ಚಾಲನೆಯನ್ನು ಕೊಟ್ಟಿದ್ದೀವಿ. ಇದಕ್ಕೆ ನಿಮ್ಮ ಆಶೀರ್ವಾದ ಬೇಕು. ಇದಕ್ಕೆ ನಿಮ್ಮ ಪ್ರೀತಿ, ವಿಶ್ವಾಸ, ನಂಬಿಕೆ ನನ್ನ ಮೇಲೆ, ನಮ್ಮ ನಾಯಕರ ಮೇಲೆ, ನಮ್ಮ ಮುಖಂಡರ ಮೇಲೆ ಇದೇ ರೀತಿ ಇರಬೇಕು. ತಾವೆಲ್ಲರೂ ಕೂಡ ನಾವು ಗಮನಿಸಬೇಕು. ಹಿಂದೆ ಇದ್ದವರು ಏನು ಮಾಡಿದ್ರು, ಈಗೆಲ್ಲ ಏನು ಮಾಡ್ತಾ ಇದ್ದಾರೆ, 1.5 ವರ್ಷದಲ್ಲಿ ಎಷ್ಟು ಕೆಲಸ ಮಾಡ್ಬೋದು ನಾವೆಲ್ಲರೂ ಕೂಡ. ಕೇವಲ ಈಗ 1.25 ವರ್ಷ ಆಯಿತು ನೀವೆಲ್ಲರೂ ಕೂಡ ನಮ್ಮ ಸರ್ಕಾರವನ್ನು ತಂದು ನನಗೆ ನೀವು ಜೀವದಾನ ಕೊಟ್ಟು ಜೀವ ತುಂಬಿ ನನಗೆ 1.25 ವರ್ಷ ಆಯಿತು. ಅನುದಾನವನ್ನು ತಂದು ಹಂತವಾಗಿ ಹಾರೋಳಿ ಇರ್ಬೋದು, ಮರಳವಾಡಿ ಇರ್ಬೋದು, ಕೈಲಾಂಚ ಇರ್ಬೋದು, ಕಸ್ಬಾ ಇರ್ಬೋದು, ಟೌನ್ ಇರ್ಬೋದು, ಸುಮಾರು 2,30,000 ಜನ ವೋಟರ್ಸ್ ತಾವೆಲ್ಲರೂ ಕೂಡ ಇದ್ದೀರಿ. ಅನೇಕ ಜನ ಅನೇಕ ಸಮಸ್ಯೆಗಳನ್ನು ಹೇಳ್ತಾರೆ. ಭಾಳ ತಾಳ್ಮೆಯಿಂದ ನಿಮ್ಮನ್ನು ಜೊತೆಲಿ ಕರ್ಕೊಂಡು ನಾನೆಲ್ಲರೂ ಕೂಡ ಕೆಲಸ ಮಾಡಲಿಕ್ಕೆ ಒಂದು ಪ್ರಾಮಾಣಿಕವಾದಂಥ ಪ್ರಯತ್ನ ಕೂಡ ನಾನು ಮಾಡ್ತಾ ಇದ್ದೀನಿ. ಸೊ ಆದ್ದರಿಂದ ತಾವೆಲ್ಲರೂ ಕೂಡ ಸ್ವಲ್ಪ ಸಮಾಧಾನ, ನಿಮಗೆ ಗ್ಯಾರಂಟಿನೂ ಕೊಡಬೇಕು, ಅಭಿವೃದ್ಧಿ ಕೆಲಸಗಳನ್ನು ಮಾಡಬೇಕು. ಇಲ್ಲಿರುವಂಥ ಸಮಸ್ಯೆಗಳನ್ನು ನಾವೆಲ್ಲರೂ ಕೂಡ ತಗೊಳ್ಬೇಕು. ಸಾಗುವಳಿ ವಿಷಯ ನಾನು ಮರೆತು ಬಿಟ್ಟಿದ್ದೆ. 1 ಕುಂಟೆ ಜಮೀನು ಕೊಡಲಿಲ್ಲ ಇವರು ಯಾರೂ ಕೂಡ ಹಿಂದೆ. ಇವತ್ತು ಅನೇಕ ಸಭೆಗಳನ್ನು ಮಾಡಿ ನಾನು ಮತ್ತು ತಹಸೀಲ್ದಾರು, ರೆವಿನ್ಯೂ ಇನ್ಸ್ಪೆಕ್ಟರ್ಗಳು, ವಿಲೇಜ್ ಅಕೌಂಟೆಂಟ್ಗಳು ಎಷ್ಟೆಲ್ಲ ನಮೂನೆ 50ರಲ್ಲಿ, ನಮೂನೆ 53ರಲ್ಲಿ, ನಮೂನೆ 57ರಲ್ಲಿ ಎಷ್ಟು ಅರ್ಜಿಗಳು ತಾವೆಲ್ಲರೂ ಕೂಡ ಹಾಕ್ಕೊಂಡಿದ್ದೀರಿ. ಯಾರ್ಯಾರು ಸಾಗುವಳಿಯನ್ನು ಮಾಡ್ತಾಯಿದ್ದೀರಿ, ಯಾರ್ಯಾರು ಜಮೀನಿನಲ್ಲಿ ಇವತ್ತು ಹಿಡುವಳಿ ಮಾಡ್ತಾಯಿದ್ದೀರಿ, ಅವತ್ತು ನೋಡಿ ತಮ್ಮೆಲ್ಲರೂ ಕೂಡ ಇವತ್ತು ಏನಾದರೂ ಮಾಡಿ. ನಾನು ಒಬ್ಬ ರೈತನ ಮಗನೇ. ನಾನೇನು ಇಂದಿರಾ ಗಾಂಧಿ ಮೊಮ್ಮಗನೂ ಅಲ್ಲ, ಪ್ರಧಾನಮಂತ್ರಿ ಮೊಮ್ಮಗನೂ ಅಲ್ಲ, ನಾನು ಮುಖ್ಯಮಂತ್ರಿ ಮಗನೂ ಅಲ್ಲ. ನಾನು ಒಬ್ಬ ರೈತನ ಮಗ. ನನಗೂ ಕೂಡ ರೈತರಿಗೆ ಏನಾದರೂ ಮಾಡಿ ನ್ಯಾಯ ದೊರಕಿಸ್ಬೇಕಂತೇಳಿ ನನಗೂ ಕೂಡ ಆಸೆ ಇದೆ. ಆ ನಿಟ್ಟಿನಲ್ಲಿ ಅನೇಕ ಸಭೆಗಳನ್ನು ಕೂಡ ಇವತ್ತು ಮಾಡಿ ಆದಷ್ಟು ಬೇಗ ನಿಮಗೆಲ್ಲರೂ ಕೂಡ ಇವತ್ತು ಸಾಗುವಳಿಯನ್ನು ಕೊಡಬೇಕು, ನಿಮ್ಮ ಜಮೀನು ಹಕ್ಕನ್ನು ನಮಗೆ ಬಿಡಿಸ್ಕೊಡ್ಬೇಕಂತೇಳಿ ಅದು ಕೂಡ ಅದು ಪ್ರಾಮಾಣಿಕವಾದಂಥ ಪ್ರಯತ್ನ ಕೂಡ ನಾವೆಲ್ಲರೂ ಕೂಡ ಮಾಡ್ತಾ ಇದ್ದೀವಿ. ಹೀಗೆ ತಾವು ಕೊಟ್ಟಂಥ ಮತ, ತಾವು ಕೊಟ್ಟಂಥ ಆಶೀರ್ವಾದ, ತಾವು ಕೊಟ್ಟಂಥ ಹೋರಾಟ, ತಾವು ಕೊಟ್ಟಂಥ ಬೆವರಿಗೆ, ಶ್ರಮಕ್ಕೆ ಇವತ್ತು ನಾವೆಲ್ಲರೂ ಕೂಡ ಕೆಲಸವನ್ನು ಮಾಡ್ತಾ ಇದ್ದೀವಿ. ಮುಂದಕ್ಕೂ ಕೂಡ ನಾವೆಲ್ಲರೂ ಕೂಡ ತಾಯಿ ಚಾಮುಂಡೇಶ್ವರಿ ದೇವಸ್ಥಾನಕ್ಕೂ ಕೂಡ ಹಲವರು ಹೇಳ್ತಾ ಇದ್ರು, ಇಲ್ಲಿ ಒಳ್ಳೆಯ ಒಂದು ಭವ್ಯವಾದಂಥ ಒಂದು ಮಹಾಮಂಟಪವನ್ನು ಕಟ್ಟಬೇಕಂತೇಳಿ. ಇವತ್ತಾಗಲೇ ನಮ್ಮಲ್ಲಿ 50 ಲಕ್ಷ ರೂಪಾಯಿ ನಾವು
ತಾಯಿ ಚಾಮುಂಡೇಶ್ವರಿಗೆ ನಾವೆಲ್ಲರೂ ಕೂಡ ಇದನ್ನು ಕಟ್ಟಲಿಕ್ಕೆ ನಾವೆಲ್ಲರೂ ಕೂಡ ಇವತ್ತು 50 ಲಕ್ಷ ರೂಪಾಯಿ ಸ್ಯಾಂಕ್ಷನ್ ಮಾಡಿ ನಮ್ಮಲ್ಲಿ ಆಗಲೇ ಹಣವನ್ನು ಬಿಡುಗಡೆ ಮಾಡಿದ್ದೀವಿ. ಹೀಗೆ ಹಂತವಾಗಿ ತಮ್ಮ ಆಶೀರ್ವಾದದಿಂದ ತಾಯಿ ಚಾಮುಂಡೇಶ್ವರದ ಕೆಲಸ ಕಾರ್ಯಗಳನ್ನು, ಅಭಿವೃದ್ಧಿ ಕೆಲಸಗಳನ್ನು ನಾವೆಲ್ಲರೂ ಕೂಡ ಮಾಡೋಣ. ಒಬ್ರಿಗೊಬ್ರು ನಾವೆಲ್ಲರೂ ಕೂಡ ಕಷ್ಟ ಸುಖಗಳನ್ನು ಹಂಚ್ಕೊಂಡು ವ್ಯವಸ್ಥಿತವಾಗಿ ನಮ್ಮೂರು ನಮ್ಮ ಜನ ಅನ್ನೋ ಭಾವನೆ ನಾವು ಇಟ್ಕೊಂಡು ಎಲ್ಲರೂ ಕೂಡ ಪ್ರೀತಿ ವಿಶ್ವಾಸದಲ್ಲಿ ಹೋಗೋಣ ಅಂಥೇಳಿ ಭಾಳ ತಡವಾಗಿ ಬಂದಿದ್ದೀವಿ. ಬಿಸಿಲು ಆದರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ತಾವೆಲ್ಲರೂ ಕೂಡ ಸೇರಿದ್ದೀರಿ, ಕಾರ್ಯಕ್ರಮವನ್ನು ಯಶಸ್ಸಾಗಿ ಮಾಡಿಕೊಟ್ಟಿದ್ದೀರಿ. ಅನೇಕ ಜನ ಅಧಿಕಾರಿಗಳು ಕೂಡ ಬಂದಿದ್ದಾರೆ, ಅನೇಕ ಜನ ಮುಖಂಡರುಗಳು ಬಂದಿದ್ದಾರೆ. ತಮ್ಮೆಲ್ಲರೂ ಕೂಡ ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.